The first question was, sir, tell us which are your favorite books that you loved and which have shaped your mind. Again, another question was, Horizon, tell us which are your favorite books that you loved and which have shaped your mind. ಸೊ ನೀವು ತುಂಬಾ ಲೈಕ್ ಮಾಡುವಂಥದ್ದು ಅಥವಾ ಇಷ್ಟಪಡುವಂತ ಬುಕ್ಸ್ ಯಾವುದು, ಮತ್ತೆ ನಿಮ್ಮ ಮೈಂಡ್ ನ ಶೇಪ್ ಮಾಡಿದಂಥದ್ದು ಅಥವಾ ನಿಮ್ಮ ಒಂದು ಏನು ನೀವೀಗ ಇದ್ದೀರಾ ಆಸ್ ಎ ಸೈಂಟಿಸ್ಟ್ ಆಗಿ ಅಥವಾ ಆಸ್ ಎ ಫ್ಯಾಮಿನಿಸ್ಟ್ ಆಫ್ ಇಂಡಿಯಾ ಆಗಿ ಆಗಿರ್ಬೋದು. ಸೊ ಈ ತರ ನಿಮ್ಮನ್ನ ಶೇಪ್ ಮಾಡುವಂಥದ್ದು ಬುಕ್ ಆಗಿರುವ ಯಾವ್ದು, ಅಥವಾ ನಿಮ್ ಫೇವ್ರೆಟ್ ಬುಕ್ ಯಾವ್ದು, ಅಥವಾ ನಿಮ್ಮನ್ನ ಈ ತರ ಆಸ್ ಎ ಕಾಮನ್ ಚೈಲ್ಡ್ ಇಂದ ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಸೈಂಟಿಸ್ಟ್ ಆಗಿ ಆಗಿರ್ಬೋದು, ನಿಮ್ಮನ್ನ ಶೇಪ್ ಮಾಡಿದಂತಹ ಬುಕ್ಸ್ ಯಾವ್ದು ಅನ್ನೋಂಥದ್ದನ್ನ ಕ್ವಶನ್ ಮಾಡ್ತಿದ್ದಾರೆ. He said, and sorry, I said, 4 books in my life have been very close to my heart. ಸೊ ನಾನು ಈ ತರ ಒಬ್ಬ ಕಾಮನ್ ಚೈಲ್ಡ್ ಆಗಿ ಅಲ್ಲಿಂದ ಆಸ್ ಎ ಸೈಂಟಿಸ್ಟ್, ಆಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಇಲ್ಲಿವರೆಗೂ ನನ್ನ ಜರ್ನಿ ಏನಿದೆ, ಹೋಲ್ ಲೈಫ್ ನನ್ನನ್ನು ಈ ತರ ಆಗೋದಕ್ಕೆ ಕಾರಣ ಯಾವುದು ಅಂತಂದ್ರೆ 4 ಬುಕ್ಸ್. ಜೊತೆಗೆ 4 books in my life have been very close to my heart. ನನ್ನ ಹೃದಯಕ್ಕೆ ಅಥವಾ ನನ್ನ ಹಾರ್ಟ್ಗೆ ತುಂಬಾ ಕ್ಲೋಸ್ ಆಗಿರುವಂತ ಬುಕ್ಸ್ ಯಾವ್ದು ಅಂತಂದ್ರೆ 4 books ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. ಅಥವಾ ಅವರು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಗ್ರೋತ್ ಆಗೋದಕ್ಕೆ ಅಥವಾ ಅವ್ರು ಬೆಳೆಯೋದಕ್ಕೆ ಕಾರಣ ತುಂಬಾ ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ 4 books ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. ಐ ಚೆರಿಶ್ reading them. The first is Man the Unknown by Dr. Alexis Carrel. The first is Man the Unknown by Dr. Alexis Carrel, a doctor turned philosopher and a notable laureate. This book highlights how the mind and body both have to be treated in a element as the two are integrated. So again, he said, the first is Man the Unknown by Dr. Alex Carle. First books ಯಾವುದು ಅಂತಂತಂದ್ರೆ ಮ್ಯಾನ್ ದ ಅನ್ನೋನ್. ಈ ಡಾಕ್ಟರ್ ಟರ್ನ್ ಟು ಫಿಲಾಸಫರ್ ಅಂಡ್ ಎ ನೋಟಬಲ್ ಲಾರೆಟ್. ಸೊ ಈ ಬುಕ್ಸ್ ಬರ್ದಿರೋಂಥದ್ದು ಯಾರು ಅಂತಂತಂದ್ರೆ ಮ್ಯಾನ್ ದ ಅನ್ನೋನ್ ಅನ್ನೋಂಥ ಬುಕ್ ರಿಟರ್ನ್ ಬೈ ಅಲೆಕ್ಸ್ ಕಾರ್ಲೆ. ಸೊ ಅವ್ರು ಹೇಳ್ತಾರೆ, ಈಗ ಅಬ್ದುಲ್ ಕಲಾಂ ಅವ್ರು ಹೇಳೋಂಥದ್ದು, ಹಿ ಸೆಡ್ ಡಾಕ್ಟರ್ ಟರ್ನ್ ಫಿಲಾಸಫರ್ ನೋಟಬಲ್ ಲಾರೆಟ್. ಸೊ ಈ ಬುಕ್ಸ್ ನ ಯಾರು ಓದ್ತಾರೋ, ಸೊ ಅಂದ್ರೆ ಡಾಕ್ಟರ್ ಏನಾಗ್ತಾರೆ ಅಂತಂತಂದ್ರೆ ಟರ್ನ್ ಎ ಫಿಲಾಸಫರ್. ಸೊ ಅದ್ರ ಜೊತೆಗೆ ನೋಟಬಲ್ ಲಾರೆಟ್ ಅಂತಂತಂದ್ರೆ ಸೊ ನೋಬೆಲ್ ಅನ್ನೋಂತಂದ್ರೆ ಸೊ ತುಂಬಾ ವಿಷಯಗಳನ್ನ ಅವ್ರ ಅಂತಂತಂದ್ರೆ ಗೆಲ್ಲೋ ಅಂತದ್ದು, ಹಲವಾರು ಸಮಸ್ಯೆಗಳಾಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಮನೆ ಏನಾದ್ರೂ ಆಗಿರ್ಬೋದು, ಅವುಗಳೆಲ್ಲವುಗಳನ್ನ ಗೆದ್ದು ನಿಲ್ಲೋಷ್ಟು ಅವ್ರಿಗೆ ಒಂದು ಒಳ್ಳೆ ನಾಲೆಡ್ಜ್ ಆಗಿರ್ಬೋದು ಅಥವಾ ಎಬಿಲಿಟಿ ಬರುತ್ತೆ ಅನ್ನೋಂಥದ್ದನ್ನ ಹೇಳ್ತಾರಂಥದ್ದು. ಯಾವ ಬುಕ್ಸ್ ನ ಓದಿದ್ರೆ ಮ್ಯಾನ್ ದ ಅನ್ನೋನ್ ಅಂತ ಹೇಳ್ಬಿಟ್ಟು ಆ ಬುಕ್ ನೇಮ್, ಅದನ್ನ ಬರ್ದಿರೋಂಥದ್ದು ಯಾರು ಅಂದ್ರೆ ರಿಟರ್ನ್ ಬೈ ಅಲೆಕ್ಸ್ ಕಾರ್ಲೆ. ಸೊ ಅಂದ್ರೆ ಒಬ್ಬ ಡಾಕ್ಟರ್ ಏನಾಗ್ತಾರೆ ಅಂತಂದ್ರೆ ಟರ್ನ್ಡ್ ಫಿಲಾಸಫರ್. ಸೊ ಫಿಲಾಸಫರ್ ಆ ಬುಕ್ ನ ಓದಿದ್ರೆ, ಇವನ್ ಡಾಕ್ಟರ್ ಆ ಬುಕ್ಸ್ ನ ಓದಿದ್ರೆ ಟರ್ನ್ಡ್ ಫಿಲಾಸಫರ್ ಆಗುವಂಥದ್ದು ಮತ್ತೆ ನೋಟಬಲ್ ಲಾರೆಟ್ ಆಗುವಂಥದ್ದು. ದ ಬುಕ್ ಹೈಲೈಟ್ಸ್, ಆ ಬುಕ್ ಏನನ್ನ ಹೈಲೈಟ್ ಮಾಡುತ್ತೆ ಅಂತಂತಂದ್ರೆ ಹೌ ದ ಮೈಂಡ್ ಅಂಡ್ ಬಾಡಿ ಬೋತ್ ಹ್ಯಾವ್ ಟು ಬಿ ಟ್ರೀಟೆಡ್ ಇನ್ ಎ ಎಲಿಮೆಂಟ್ ಆಸ್ ದ ಟೂ ಆರ್ ಇಂಟಿಗ್ರೇಟೆಡ್ ಅಂತಂದ್ರೆ ಬುಕ್ ನ ಓದಿದಾಗ ಅಥವಾ ಏನು ಹೈಲೈಟ್ ಮಾಡ್ತಿದೆ ಅಂತಂದ್ರೆ ಮೈಂಡ್ ಮತ್ತೆ ಬಾಡಿ ಎರಡೂನು ಬೌತ್ ಅಂತಂದ್ರೆ ಎರಡೂನು ಟ್ರೀಟ್ ಮಾಡುವಂಥದ್ದು. ಇಂಟಿಗ್ರೇಟೆಡ್ ಅಂತಂತಂದ್ರೆ ಒಟ್ಟುಗೂಡಿಸುವಂತ ಹೇಳ್ಬಿಟ್ಟು, ಇಂಟಿಗ್ರೇಟೆಡ್ ಮೀನ್ಸ್ ಒಟ್ಟುಗೂಡಿಸುವಂಥದ್ದು. ಆಲ್ಮೆಂಟ್ ಅಂತಂತಂದ್ರೆ ಸೊ ಅದಕ್ಕೆ ಸಹಾಯ ಮಾಡುವಂಥದ್ದು. ಅಂದ್ರೆ ಬಾಡಿ ಮತ್ತೆ ಮೈಂಡ್ ಅನ್ನೋಂಥದ್ದು ಬೇರೆ ಬೇರೆ ಅಲ್ಲ, ದೇವ ಬೋತ್
ವೆರಿ ಇಂಪಾರ್ಟೆಂಟ್. ಅವೆರಡು ಒಂದೇನೆ ಅಥವಾ ಅವೆರಡು ಒಂದೇ ಮತ್ತೆ ಅವೆರಡು ತುಂಬಾ ಇಂಪಾರ್ಟೆಂಟ್. ಸೊ ಅವೆರಡನ್ನು ಜೋಡಿಸುವಂಥದ್ದು, ಒಟ್ಟುಗೂಡಿಸುವಂಥದ್ದು ಕೆಲಸ ಏನಾಗಿರುತ್ತೆ ಅಂತಂತಂದ್ರೆ ಆಸ್ ಎ ಡಾಕ್ಟರ್ ಟ್ರೀಟ್ ಮಾಡುವಂಥದ್ದು ಅವೆರಡನ್ನು ಸೇರಿಸಿ ಟ್ರೀಟ್ಮೆಂಟ್ ಮಾಡುವಂಥದ್ದು. ಬಾಡಿನ ಅಥವಾ ಮೈಂಡ್ ಅನ್ನ ಸಪ್ರೇಟ್ ಮಾಡಿ ಟ್ರೀಟ್ ಮಾಡುವಂಥದ್ದೆಲ್ಲ ಅವೆರಡನ್ನು ಒಂದೇನೆ, ಅವೆರಡನ್ನು ಸೇರಿಸಿ ಟ್ರೀಟ್ ಮಾಡುವಂಥದ್ದು. ಸೊ ಅದ್ರ ಕೆಲಸ ಬುಕ್ ಆ ಕೆಲಸ ಮಾಡುತ್ತೆ ಅನ್ನೋಂಥದ್ದು ಹೈಲೈಟ್ ಮಾಡುತ್ತೆ ಈ ಪಾಯಿಂಟ್ಸ್ ಅನ್ನ. ಸೊ ಮ್ಯಾನ್ ದ ಅನ್ನೌನ್ ಅನ್ನೋಂಥದ್ದು ಅದ್ರ ಹೈಲೈಟ್ಸ್ ಇದಾಗಿರುವಂಥದ್ದು ಯಾವ್ದು ಅಂತಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್ ಹ್ಯಾವ್ ಟು ಬಿ ಟ್ರೀಟೆಡ್ ಇನ್ ದ ಆಲ್ಮೆಂಟ್ ಆಸ್ ದ ಟೂ ಆರ್ ಇಂಟಿಗ್ರೇಟೆಡ್. ಅವೆರಡನ್ನು ಯಾವ್ಯಾವ್ದು ಟೂ ಅಂತಂತಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್ ಏನ್ ಮಾಡೋದು ಅಂತಂದ್ರೆ ಸೇರಿಸಿ ಟ್ರೀಟ್ ಮಾಡುವಂಥದ್ದು, ಒಟ್ಟುಗೂಡಿಸಿ ಟ್ರೀಟ್ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು. ಯು ಕ್ಯಾನಾಟ್ ಟ್ರೀಟ್ ಒನ್ ಅಂಡ್ ಇಗ್ನೋರ್ ದ ಅದರ್. ಸೊ ಹಂಗಾಗಿ ಡಾಕ್ಟರ್ ಆದಂತವ್ರು ಒಂದನ್ನ ಇಗ್ನೋರ್ ಮಾಡಿ ಇನ್ನೊಂದನ್ನ ಟ್ರೀಟ್ ಮಾಡೋದಕ್ಕೆ ಆಗಲ್ಲ. ಇಟ್ ಈಸ್ ಇಂಪಾಸಿಬಲ್. ಸೊ ಎರಡನ್ನೂ ಸೇರಿಸಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಯು ಕ್ಯಾನಾಟ್ ಟ್ರೀಟ್ ಒನ್ ಅಂಡ್ ಇಗ್ನೋರ್ ದ ಅನದರ್. ಒಂದನ್ನ ಟ್ರೀಟ್ ಮಾಡಿ ಇನ್ನೊಂದನ್ನ ಇಗ್ನೋರ್ ಮಾಡೋದಕ್ಕೆ ಆಗಲ್ಲ. ಮೈಂಡು ಮತ್ತೆ ಬಾಡಿ ಎರಡನ್ನೂ ಸೇರಿಸಿ, ಇಂಟಿಗ್ರೇಟೆಡ್ ಮೀನ್ಸ್ ಒಟ್ಟುಗೂಡಿಸೋದು ಅಂತ ಹೇಳ್ಬಿಟ್ಟು ಎರಡನ್ನು ಸೇರಿಸಿ ಒಟ್ಟುಗೂಡಿಸಿ ಏನ್ ಮಾಡ್ಬೇಕು ಅಂತಂದ್ರೆ ಟ್ರೀಟ್ ಮಾಡ್ಬೇಕು. ಆಗ ಮಾತ್ರ ಆಸ್ ಎ ಡಾಕ್ಟರ್ ಅನ್ನೋಂಥವ್ರು ಸಕ್ಸಸ್ ಆಗುವಂಥದ್ದು ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾರಂಥದ್ದು. ಯು ಕ್ಯಾನಾಟ್ ಟ್ರೀಟ್ ಒನ್ ಅಂಡ್ ಇಗ್ನೋರ್ ದ ಅದರ್. ಇನ್ ಪರ್ಟಿಕ್ಯುಲರ್ ಚಿಲ್ಡ್ರನ್ who dream the becoming a doctor should read the book. So ಚಿಲ್ಡ್ರನ್ಸ್ ಯಾರಾದ್ರೂ ಬಿಕಮಿಂಗ್ ಎ ಡಾಕ್ಟರ್ ಅಂತಂತಂದ್ರೆ ಫ್ಯೂಚರ್ ಅಲ್ಲಿ ಅವರು ಡಾಕ್ಟರ್ ಆಗ್ಬೇಕು ಅಂತ ಅನ್ನೋಂಥ ಉದ್ದೇಶ ಏನಾದ್ರು ಇದ್ರೆ, ಪರ್ಪಸ್ ಏನಾದ್ರು ಇತ್ತು ಅಂತಂತಂದ್ರೆ ಸೊ ಮಸ್ಟ್ ಆನ್ ಶುಡ್ ಯಾವ ಬುಕ್ ನ ಓದ್ಬೇಕು ಅಂತಂತಂದ್ರೆ ಡಾಕ್ಟರ್ ಆಗ್ಬೇಕು ಅಂತಿರೋಂಥವ್ರು ಮ್ಯಾನ್ ದ ಅನ್ನೋನ್ ಬೈ ಡಾಕ್ಟರ್ ಅಲೆಕ್ಸಿಸ್ ಕಾರ್ಲೆ ಅನ್ನೋಂಥ ಬುಕ್ ನ ಓದ್ಲೇಬೇಕು. ಮ್ಯಾನ್ ದ ಅನ್ನೋನ್ ಅನ್ನೋಂಥ ಬುಕ್ ನ ಯಾರು ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗ್ಬೇಕು ಅಂತಿರ್ತಾರೋ ಅವರು ಈ ಬುಕ್ ನ ಓದ್ಲೇಬೇಕು ಅನ್ನೋಂಥದ್ದು ಸೊ ಅಬ್ದುಲ್ ಕಲಾಂ ಅವರ ಒಂದು ಉದ್ದೇಶ ಆಗಿರುವಂತದ್ದು, ಅಥವಾ ಅಬ್ದುಲ್ ಕಲಾಂ ಹೇಳ್ತಿರುವಂತದ್ದು ಆ ಬುಕ್ ನ ಓದ್ಲೇಬೇಕು ಅನ್ನೋಂಥದ್ದನ್ನ ಹೇಳ್ತಾರೆ. ಚಿಲ್ಡ್ರನ್ ಹೂ ಡ್ರೀಮ್ ಆಫ್ ಬಿಕೇಮಿಂಗ್ ಎ ಡಾಕ್ಟರ್ಸ್ ಶುಡ್ ರೀಡ್ ದ book. They will learn that the human body is not a mechanical system. It is a very intelligent organism with a most intricate and sensitive feedback system. So again ಹೇಳ್ತಿದ್ದಾರೆ ಏನು ಅಂತಂದ್ರೆ they will learn that the human body is not a mechanical system. So ಈ ಬುಕ್ ನ ಓದಿದಾಗ ನಮ್ಗೆ ಕಲಿಯುವಂಥದ್ದು ಏನು ಅಂತಂತಂದ್ರೆ ಅಥವಾ ಗೊತ್ತಾಗುವಂಥದ್ದು ಏನು ಅಂತಂತಂದ್ರೆ ಹ್ಯೂಮನ್ ಬಾಡಿ ಇಸ್ ನಾಟ್ ಎ ಮೆಕ್ಯಾನಿಕಲ್ ಸಿಸ್ಟಮ್. ಸೊ ಅದೊಂದು ಮಿಷಿನ್ ರೀತಿ ಕೆಲಸ ಮಾಡಲ್ಲ ಅನ್ನೋಂಥದ್ದು. ಓಕೆ, ಮಿಷಿನ್ ಯಾವ ತರ ಮಿಷಿನ್ ಏನ್ ವರ್ಕ್ ಮಾಡುತ್ತೆ ಆ ತರ ವರ್ಕ್ ಮಾಡೋಂಥದ್ದಲ್ಲ ಬಾಡಿ ಅನ್ನೋಂಥದ್ದು. ಹ್ಯೂಮನ್ ಬಾಡಿ ಅನ್ನೋಂಥದ್ದು ಇಟ್ ಈಸ್ ನಾಟ್ ಎ ಮೆಕ್ಯಾನಿಕಲ್ ಸಿಸ್ಟಮ್, ಅದೊಂದು ಮಿಷಿನ್ ಅಲ್ಲ. ಸೊ ಇಟ್ ಈಸ್ ಎ ವೆರಿ ಇಂಟೆಲಿಜೆಂಟ್ ಆರ್ಗ್ಯಾನಿಸಮ್. ಸೊ ಅಂದ್ರೆ ಇದು ತುಂಬಾ ಇಂಟೆಲಿಜೆಂಟ್ ಆಗಿರುವಂತ ಒಂದು ಆರ್ಗ್ಯಾನಿಸಮ್ ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಅಂಗಾಂಗ ರಚನೆ, ಆರ್ಗ್ಯಾನಿಸಮ್ ಅಂತಂದ್ರೆ ಸೊ ಅಂಗಾಂಗಗಳ ರಚನೆ, ಅದು ಇಂಟೆಲಿಜೆಂಟ್ ಅಂಗಾಂಗಗಳ ರಚನೆ ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ನಾಟ್ ಹ್ಯೂಮನ್ ಬಾಡಿ ಈಸ್ ಎ ನಾಟ್ ಅ ಮೆಕ್ಯಾನಿಕಲ್ ಸಿಸ್ಟಮ್, ಇಟ್ ಈಸ್ ಎ ವೆರಿ ಇಂಟೆಲಿಜೆಂಟ್ ಆರ್ಗ್ಯಾನಿಸಮ್ ವಿತ್ ದಿ ಮೋಸ್ಟ್ ಇಂಟ್ರಿಕೇಟ್ ಅಂಡ್ ಸೆನ್ಸಿಟಿವ್. ಇಂಟ್ರಿಕೇಟ್ ಮೀನ್ಸ್ ತುಂಬಾ ಸಂಕೀರ್ಣವಾದದ್ದು. ಸೊ ತುಂಬಾ ಹಲವಾರು ವಿಷಯಗಳನ್ನ ಒಳಗೊಂಡಿರುವಂತದ್ದು ಹ್ಯೂಮನ್ ಬಾಡಿ ಅನ್ನುವಂಥದ್ದು. ಇಟ್ ಈಸ್ ನಾಟ್ ಅ ಇಟ್ ಈಸ್ ಇಂಟ್ರಿಕೇಟ್ ಅಂಡ್ ಸೆನ್ಸಿಟಿವ್ ಫೀಡ್ಬ್ಯಾಕ್ ಸಿಸ್ಟಮ್. ಸೊ ಹಲವಾರು ಸಂಕೀರ್ಣತೆಗಳಿಂದ ಕೂಡಿರುವಂತ ಒಂದು ಸಿಸ್ಟಮ್ ಅನ್ನುವಂಥದ್ದು ಹ್ಯೂಮನ್ ಬಾಡಿ. ದ ಸೆಕೆಂಡ್ ಬುಕ್ ಒನ್ ಐ ವೆರ್ನಟ್ is Thiruvallar's Thirukal, which provides an excellent code of the life. ಸೆಕೆಂಡ್ ಬುಕ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಸೆಕೆಂಡ್ ಬುಕ್ಸ್ ಯಾವ್ದು ಅಂತಂದ್ರೆ ದ ಸೆಕೆಂಡ್ ಬುಕ್ ಒನ್ ಐ ವೆನ್ರಟ್ is Thiruvallar's Thirukkural, which provides an excellent code of the life. ಸೊ ತಿರುವಲ್ಲರ್ ಅವರ ಇನ್ನೊಂದು ಬುಕ್ ಸೊ ಅಬ್ದುಲ್ ಕಲಾಂ ಮೇಲೆ ತುಂಬಾ ಎಫೆಕ್ಟ್ ಆಗಿರುವಂತದ್ದು ಅಥವಾ ಅವ್ರನ್ನ ತುಂಬಾ ಒಂದು ಪ್ರೊವೋಕ್ ಮಾಡಿರುವಂತದ್ದು, ಮೋಟಿವೇಟ್ ಮಾಡಿರುವಂತ ಸೆಕೆಂಡ್ ಬುಕ್ ಯಾವುದು ಅಂತಂತಂದ್ರೆ ಸೊ ತಿರುವಲ್ಲರ್ ಅವರು ಬರ್ದಿರುವಂತದ್ದು ತಿರುವಲ್ಲರ್ ತಿರುಕುರಾಲ್ ಅನ್ನುವಂತ ಸೆಕೆಂಡ್ ಬುಕ್. ಸೊ ತುಂಬಾ ಪ್ರಭಾವವನ್ನ ಬೀರಿರುವಂತದ್ದು. ಸೊ ಅಬ್ದುಲ್ ಕಲಾಂ ಅವರ ಮೇಲೆ ಸೆಕೆಂಡ್ ಬುಕ್ ಯಾವ್ದು ತುಂಬಾ ಪ್ರಭಾವ ಬೀರಿರುವಂತದ್ದು ಅಥವಾ ಎಫೆಕ್ಟ್ ಆಗಿರುವಂತದ್ದು ಯಾವ್ದು ಅಂತಂತಂದ್ರೆ
ತಿರುವಲ್ಲೂರ್ ಅವರ ತಿರುಕ್ಕುರಾಲ್ ಅನ್ನೋಂಥ ಒಂದು ಬುಕ್ ವಿಚ್ ಪ್ರೊವೈಡ್ಸ್ ಅನ್ ಎಕ್ಸಲೆಂಟ್ ಕೋಡ್ ಆಫ್ ದ ಲೈಫ್. ಸೊ ಇದು ಅವ್ರಿಗೆ ಏನನ್ನ ಕೊಟ್ಟಿದೆ ಅಂತಂತಂದ್ರೆ, ಸೊ ಏನು ಪ್ರೊವೈಡ್ ಮಾಡಿದೆ ಅಥವಾ ಏನನ್ನ ಕೊಟ್ಟಿದೆ ಅಂತಂದ್ರೆ ಎಕ್ಸಲೆಂಟ್ ಕೋಡ್ ಆಫ್ ದ ಲೈಫ್, ಲೈಫ್ ಬಗ್ಗೆ ಒಂದು ಒಳ್ಳೆ ಎಕ್ಸಲೆಂಟ್ ನ ಕೋಡ್ ಕೊಟ್ಟಿರೋಂಥದ್ದು. ದ ಥರ್ಡ್ ಈಸ್ ಲೈಟ್ ಫ್ರಮ್ ಮೆನಿ ಲ್ಯಾಂಪ್ಸ್ ಬೈ ಲಿನಾನ್ ಐಚಲರ್ ಅಂತ ಹೇಳ್ಬಿಟ್ಟು. ಸೊ ಥರ್ಡ್ ಬುಕ್ ಬಂದು ಲೈಟ್ ಫ್ರಮ್ ಮೆನಿ ಲ್ಯಾಂಪ್ಸ್, ಲೈಟ್ ಫ್ರಮ್ ಮೆನಿ ಲ್ಯಾಂಪ್ಸ್ ಅನ್ನುವಂಥದ್ದು ಥರ್ಡ್ ಬುಕ್. ಸೊ ರಿಟರ್ನ್ ಬೈ ಲಿಲಾನ್ ಐಚಲರ್ ಅಂತ ಹೇಳ್ಬಿಟ್ಟು. ಸೊ ಅವರ ನೇಮು ವ್ಯಾಟ್ಸನ್, ಲಿನಾನ್ ಐಚಲರ್ ವ್ಯಾಟ್ಸನ್, which has touched me deeply. It illuminates how we live and has been invaluable guide to me for 50 years, and the Holy Quran is of course a constant companion. So fourth book ಯಾವುದು ಅಂತಂತಂದ್ರೆ, ಸೊ ಲೈಟ್ ಫ್ರಮ್ ಮೆನಿ ಲ್ಯಾಂಪ್ಸ್. ಅಗೇನ್ ಇನ್ನೊಂದು ಯಾವುದು ಅಂತಂತಂದ್ರೆ ಹೋಲಿ ಕುರಾನ್, ಲೈಟ್ ಫ್ರಮ್ ಮೆನಿ ಲ್ಯಾಂಪ್ಸ್ ರಿಟರ್ನ್ ಬೈ ಲಿನಾ ಐಚಲರ್ ವಾಸ್ಟನ್ ಅನ್ನೋಂಥವ್ರು. ಅಗೈನ್ ಕುರಾನ್, ಸೊ ಇವರ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರಿರುವಂತದ್ದು ಅಥವಾ ತುಂಬಾ ಎಫೆಕ್ಟಿವ್ ಆಗಿ ಅಥವಾ ಪ್ರಭಾವನ ಬೀರಿರುವಂತ ಈ 4 ಬುಕ್ಸ್ ಇದೆಯಲ್ವಾ, ಇವು ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ನನ್ನ ಜೀವನದವನ್ನ ಅಥವಾ ನನ್ನ ಜೀವನನ ರೂಪಗೊಳಿಸೋದಿಕ್ಕೆ ಸಾಧ್ಯವಾಗಿರುವಂತದ್ದು. ಆಸ್ ಎ ಕಾಮನ್ ಚೈಲ್ಡ್ ಆಗಿರೋಂಥದ್ರಿಂದ ಹಿಡಿದು ಸೊ ನಾನು ಒಬ್ಬ ಸೈಂಟಿಸ್ಟ್ ಆಗಿರ್ಬೇಕಾದ್ರೆ ಅಥವಾ ಒಬ್ಬ ರಾಷ್ಟ್ರಪತಿ ಅಥವಾ ಏನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಇಷ್ಟೆಲ್ಲಾ ನಾನು ಸಾಧಿಸ್ಬೇಕು ಅಂತಂತಂದ್ರೆ, ಇಷ್ಟೆಲ್ಲ ಅಚೀವ್ ಮಾಡ್ಬೇಕು ಅಂತಂತಂದ್ರೆ, ಸೊ ನನ್ನ ಜೀವನದ ಮೇಲೆ ಈ 4 ಬುಕ್ಸ್ ಕುರಾನ್ ಆಗಿರಬಹುದು, ಸೊ ಲೈಟ್ ಫ್ರಮ್ ಮೆನಿ ಲ್ಯಾಂಪ್ಸ್ ಆಗಿರಬಹುದು, ಅದ್ರ ಜೊತೆಗೆ ತಿರುವಲ್ಲೂರ್ ಅವರ ತಿರುಕುರಾಲ್ ಅನ್ನುವಂಥದ್ದಾಗಿರಬಹುದು, ಜೊತೆಗೆ ಇನ್ನೊಂದು ಬುಕ್ ಯಾವುದು ಅಂತಂತಂದ್ರೆ ಮ್ಯಾನ್ ದ ಅನ್ನೋನ್. ಸೊ ಈ 4 ಬುಕ್ಸ್ ತುಂಬಾ ಪ್ರಭಾವನ ಬೀರಿರುವಂತದ್ದು. ಸೊ ಇವುಗಳು ಸೊ ಇವನ್ ಏನು ಅಂತಂತಂದ್ರೆ ಅವ್ರು ಹೇಳ್ತಿದ್ದಾರೆ, ಇಟ್ ಇಲ್ಯೂಮಿನೇಟ್ಸ್ ಅಂತಂತಂದ್ರೆ ಸೊ ಒಳ್ಳೆಯ ಬೆಳಕನ್ನ ತೋರಿಸಿರುವಂತದ್ದು, ಒಳ್ಳೆಯ ದಾರಿನ ತೋರಿಸಿರುವಂತದ್ದು ಅಂತ ಹೇಳ್ತಾ ಇರೋಂಥದ್ದು. ಹೌ ವಿ ಲಿವ್ ಅಂಡ್ ಹ್ಯಾಸ್ ಬಿನ್ ಇನ್ವ್ಯಾಲ್ಯೂಬಲ್ ಗೈಡ್ ಟು ಮೀ ಫಾರ್ 50 years. ಸೊ 50 years ಇಂದಾನು ತುಂಬಾ ಪ್ರಭಾವನ ಬೀರಿರುವಂತದ್ದು, ನನ್ನನ್ನು ಒಳ್ಳೆಯ ಒಂದು ದಾರಿಯಲ್ಲಿ ನಡೆಸಿರುವಂತದ್ದು ಈ 4 ಬುಕ್ಗಳು ಅಂತ ಹೇಳ್ಬಿಟ್ಟು. ಅಂಡ್ ದ ಹೋಲಿ ಕುರಾನ್ ಈಸ್ ಅಫ್ ಕೋರ್ಸ್ ಎ ಕಾನ್ಸ್ಟಂಟ್ ಕಂಪ್ಯಾನಿಯನ್. ಸೊ ನನ್ನ ಕಂಪ್ಯಾನಿಯನ್ ಅಂತಂತಂದ್ರೆ ನನ್ನ ಜೊತೆ ಇದ್ದಂತಹ ಇವುಗಳೆಲ್ಲವುಗಳು ನನ್ನನ್ನ ಈ ರೀತಿಯ ಜೀವನನ ರೂಪಿಸ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡಿರುವಂತ ಬುಕ್ಸ್ ಈ 4 ಬುಕ್ಸ್ ಅನ್ನೋಂಥದ್ದನ್ನ ಹೇಳ್ತಾ ಇರುವಂತದ್ದು. ವೈಲ್ ಐ ವಾಸ್ ಅಡ್ರೆಸ್ಸಿಂಗ್ ಅನದರ್ ಗ್ಯಾದರಿಂಗ್ ಆಫ್ ಸ್ಕೂಲ್ ಚಿಲ್ಡ್ರನ್ ಇನ್ ಆನಂದ್, ಗುಜರಾತ್, one smart boy asked a very intelligent question. Again, ಸೊ ಇವ್ರು ಗುಜರಾತ್ ನ ಆನಂದ್ ಅನ್ನಂತ ಒಂದು ಸ್ಕೂಲ್ ಗೆ ವಿಸಿಟ್ ಮಾಡಿದಾಗ ಸೊ ಅಲ್ಲಿ ಏನು ಅಂತ ಹೇಳ್ಬಿಟ್ಟು ಯಾವ ತರದ ಕ್ವಶನ್ ಅರೈಸ್ ಆಯ್ತು ಅನ್ನೋಂಥದ್ದನ್ನ ಅಗೇನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಒನ್ ಸ್ಮಾರ್ಟ್ ಬಾಯ್ ಆಸ್ಕ್ಡ್ ಎ ವೆರಿ ಇಂಟೆಲಿಜೆಂಟ್ ಕ್ವಶನ್, ಹೂ ಈಸ್ ಅವರ್ ಎನಿಮಿ. ಸೊ ಹೂ ಈಸ್ ಅವರ್ ಎನಿಮಿ ಅಂತ ಹೇಳ್ಬಿಟ್ಟು ಅಗೇನ್ ಕ್ವಶನ್ ಮಾಡ್ತಾ ಇರುವಂತದ್ದು. ಐ ಲೈಕ್ ದ ಕ್ವಶನ್ ಅಂಡ್ ಪುಟ್ ಇಟ್ ಟು ದ ಅದರ್ ಸ್ಟೂಡೆಂಟ್ಸ್. ಸೊ ಐ ಲೈಕ್ಡ್ ದ ಕ್ವಶನ್, ಸೊ ತುಂಬಾ ಇವರಿಗೆ ಲೈಕ್ ಆಗುತ್ತೆ ಕ್ವಶನ್, ಅಂಡ್ ಪುಟ್ ಇಟ್ ಟು ದ ಅದರ್ ಸ್ಟೂಡೆಂಟ್ಸ್. ಸೊ ಇದೇ ಕ್ವಶನ್ ಅನ್ನ ಇನ್ನೊಬ್ಬ ಸ್ಟೂಡೆಂಟ್ಸ್ ನ ಮುಂದೆ ಇವರು ಇಡ್ತಾರೆ. ಎನ್ಕರೇಜಿಂಗ್ ದಮ್ ಟು ಕಮ್ ಫಾರ್ವರ್ಡ್ ವಿತ್ ದೇರ್ ವ್ಯೂಸ್. ದೆನ್ ಕೇಮ್ ದ ಆನ್ಸರ್, ಪಾವರ್ಟಿ. ವಾಟ್ ಎ wise reaction from this young child whom I have mentioned in the dedication. So ಆನಂದ್, ಗುಜರಾತ್ ಅಲ್ಲಿ ಆನಂದ್ ಅನ್ನಂತ ಸ್ಕೂಲ್ ಅಲ್ಲಿ ಒಂದು ಕ್ವಶನ್ ಅರೈಸ್ ಆಗುತ್ತಾ. ಏನು ಕ್ವಶನ್ ಅಂತಂತಂದ್ರೆ ಹೂ ಈಸ್ ಅವರ್ ಎನಿಮಿ ಅನ್ನೋಂಥದ್ದು. ಸೊ ಇದು ತುಂಬಾ ಲೈಕ್ ಆಗುತ್ತೆ ಅಬ್ದುಲ್ ಕಲಾಂ ಅವರಿಗೆ. ಅಗೇನ್ ಐ ಲೈಕ್ ದ ಕ್ವಶನ್ ಅಂಡ್ ಪುಟ್ ಇನ್ ಟು ದ ಅದರ್ ಸ್ಟೂಡೆಂಟ್ಸ್. ಆ ಸೇಮ್ ಕ್ವಶನ್ ಆಸ್ ಇಟ್ ಇಸ್ ಕ್ವಶನ್ ಇನ್ನೊಬ್ಬ ಸ್ಟೂಡೆಂಟ್ಸ್ ನ ಮುಂದೆ ಅಬ್ದುಲ್ ಕಲಾಂ ಅವರು ಇಡೋಂಥದ್ದು ಅಥವಾ ಇನ್ನೊಬ್ಬ ಸ್ಟೂಡೆಂಟ್ ನ ಇದೇ ಕ್ವಶನ್ ಕೇಳ್ತಾರೆ. ಎನ್ಕರೇಜಿಂಗ್ ದೆಮ್ ಟು ಕಮ್ ಫಾರ್ವರ್ಡ್ ವಿತ್ ದೇರ್ ಆನ್ ವ್ಯೂಸ್. ಸೊ ಅಗೇನ್ ಆ ಮಗುಗೆ ಕ್ವಶನ್ ಕೇಳಿ ಎನ್ಕರೇಜ್ ಮಾಡ್ತಾರೆ. ಏನಂತಂದ್ರೆ ನಿನ್ನ ವ್ಯೂ ಆಫ್ ಪಾಯಿಂಟ್ ಅಲ್ಲಿ ಅಥವಾ ನಿನ್ನ ವ್ಯೂಸ್ ಅಲ್ಲಿ ಇದಕ್ಕೆ ಆನ್ಸರ್ ಮಾಡು ಅಂತ ಹೇಳ್ಬಿಟ್ಟು ಎನ್ಕರೇಜ್ ಮಾಡ್ತಾರೆ. ದೆನ್ ಕಮ್ ದ ಆನ್ಸರ್. ಸೊ ಆಗ
ಒಂದು ಚೈಲ್ಡ್ ಆನ್ಸರ್ ಮಾಡೋಂಥದ್ದು ಏನು ಅಂತಂತಂದ್ರೆ ಈ ಕ್ವಶನ್ಗೆ ಆನ್ಸರ್ ಏನು ಅಂತಂದ್ರೆ ಅಥವಾ ಕ್ವಶನ್ ಅಥವಾ ಎನಿಮಿ ಯಾರು ಅಂತಂತಂದ್ರೆ ಪಾವರ್ಟಿ. What is a wise reaction from this young child whom I have mentioned in the dedication? So ಈ ಆನ್ಸರ್ ಇಂದ ಅವರು ತುಂಬಾ ಹ್ಯಾಪಿ ಆಗಿ ಫೀಲ್ ಆಗುವಂಥದ್ದು ಅವರ ರಿಯಾಕ್ಷನ್. ಸೊ ಆ ಯಂಗ್ ಚೈಲ್ಡ್ ಕಡೆಯಿಂದ ಬಂದಂತ ರಿಯಾಕ್ಷನ್ ತುಂಬಾ ಅವರು ಫೀಲ್ ಆಗುವಂಥದ್ದು. The last question which I am including here come from the powerful mind of another child. Tell me, sir, are Pakistani weapons stronger than Indian ones? I asked the child why this doubt arose in his mind. Reports he read in the media lead him to think so, he said. Again, so ಅಲ್ಲಿ ಆ ಕ್ವಶನ್ಗೆ ಏನಂತಂದ್ರೆ ಪಾವರ್ಟಿ ಅನ್ನುವಂಥದ್ದು ಆನ್ಸರ್. ಸೊ ತುಂಬಾ ಇಂಪ್ರೆಸ್ ಆಗ್ತಾರೆ ಅಬ್ದುಲ್ ಕಲಾಂ ಅವರು. ಸೊ ಪಾವರ್ಟಿನ ನಮ್ಮ ಶತ್ರು ಅನ್ನುವಂಥದ್ದನ್ನ ಹೇಳಿ ನೆಕ್ಸ್ಟ್ ಅಲ್ಲೇ ಏನಾಗುತ್ತೆ ಅಂತಂದ್ರೆ ಅನದರ್ ಬಾಯ್ ಸೊ ಕ್ವಶನ್ ಮಾಡೋಂಥದ್ದು ಏನಂತ ಕ್ವಶನ್ ಮಾಡ್ತಾರೆ ಅಂತಂತಂದ್ರೆ ಸೊ ವಿಚ್ ಐ ಆಮ್ ಇನ್ಕ್ಲೂಡಿಂಗ್ ಹಿಯರ್ ಕಮ್ ಫ್ರಮ್ ದ ಪವರ್ಫುಲ್ ಮೈಂಡ್ ಆಫ್ ಅನದರ್ ಚೈಲ್ಡ್. ಟೆಲ್ ಮಿ ಸರ್, ಆರ್ ಪಾಕಿಸ್ತಾನಿ ವೆಪನ್ ಸ್ಟ್ರಾಂಗರ್ ದೆನ್ ಇಂಡಿಯನ್ ಒನ್ಸ್? ಸೊ ನಮ್ ಏನು ಭಾರತ ದೇಶಕ್ಕಿಂತ ತುಂಬಾ ಬಲಶಾಲಿ ಆಗಿರುವಂತಹ ವೆಪನ್ಸ್ ಪಾಕಿಸ್ತಾನದ ಹತ್ರ ಇದೆಯಾ ಅನ್ನೋಂಥದ್ದು ಕ್ವಶನ್. ಅದು ಅಂದ್ರೆ ನಮ್ಗಿಂತ ತುಂಬಾ ಬಲಶಾಲಿ ಆಗಿರುವಂತಹ ಅದು ಪವರ್ಫುಲ್ ವೆಪನ್ಸ್ ಪಾಕಿಸ್ತಾನದ್ದು ಇದೆಯಾ, ಪಾಕಿಸ್ತಾನದಲ್ಲಿ ಇದೆಯಾ ಅನ್ನೋಂಥದ್ದನ್ನ ಕ್ವಶನ್ ಮಾಡುವಂಥದ್ದು. ಟೆಲ್ ಮಿ ಸರ್, ಪಾಕಿಸ್ತಾನಿ ವೆಪನ್ ಸ್ಟ್ರಾಂಗರ್ ದೆನ್ ಇಂಡಿಯನ್ ಒನ್ಸ್ ಅಂದ್ರೆ ಪಾಕಿಸ್ತಾನದಲ್ಲಿರುವಂತ ವೆಪನ್ಸ್ ಇಂಡಿಯಾಗಿಂತ ತುಂಬಾ ಸ್ಟ್ರಾಂಗ್ ಆಗಿದೆಯಾ ಅನ್ನೋಂಥದ್ದು ಕ್ವಶನ್ ಮಾಡುವಂಥದ್ದು. ಐ ಆಸ್ಕ್ಡ್ ದ ಚೈಲ್ಡ್, ಸರ್ he asked repeat question. I asked the child why this doubt. So ಯಾಕೆ ನಿನಗೆ ಅನುಮಾನ arose in his mind, ನಿನ್ನಲ್ಲಿ ಯಾಕೆ ಈ ಅನುಮಾನ ಅನ್ನೋಂಥದ್ದು ಹುಟ್ಕೊಳ್ತಾ, ಈ ಪ್ರಶ್ನೆ ಯಾಕೆ ನಿನ್ ಮೈಂಡ್ ಅಲ್ಲಿ ಬಂತು ಅನ್ನೋಂಥದ್ದನ್ನ ಸೊ ಅಬ್ದುಲ್ ಕಲಾಂ ಅವ್ರು ಕ್ವಶನ್ ಮಾಡ್ತಾರಂಥದ್ದು. ರಿಪೋರ್ಟ್ಸ್ he read in the media lead him to think so. ಸೊ ನನ್ಗೆ ಎಲ್ಲಿಂದ ಈ ಪ್ರಶ್ನೆ ಹುಟ್ಕೊಳ್ತು ಅಥವಾ ಈ ಕ್ವಶನ್ ನನ್ನ ಮೈಂಡ್ ಅಲ್ಲಿ ಅರೈಸ್ ಆಗೋದಿಕ್ಕೆ ಮೇಜರ್ ಆಗಿ ಏನು ಅಂತಂತಂದ್ರೆ ಮೀಡಿಯಾ ಅನ್ನೋಂಥದ್ದು. ಸೊ ರಿಪೋರ್ಟ್ಸ್ he read in the media lead him to think. ಸೊ ನಾನು ಈ ತರ ಪ್ರಶ್ನೆ ನನ್ನಲ್ಲಿ ಉಟ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂತಂದ್ರೆ ಮೀಡಿಯಾ ಅನ್ನೋಂಥದ್ದನ್ನ ಅವನು ಹೇಳ್ತಾನೆ. ಸೊ ದಿಸ್ ಈಸ್ ಅ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅವರ್ ಕಂಟ್ರಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ಸೊ ಒಂದು ಸ್ಪೆಷಲ್ ಆಗಿರುವಂತದ್ದು ಒಂದು ಗುಣ ಅಥವಾ ವಿಶಿಷ್ಟವಾದ ಗುಣ ಅಂತ ಹೇಳ್ಬಿಟ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ದಿಸ್ ಈಸ್ ಎ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅವರ್ ಕಂಟ್ರಿ ಟು ಬಿ ಲಿಟಲ್ ಅವರ್ ಕೇಪಬಿಲಿಟೀಸ್. ಸೊ ಅಗೇನ್ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂತಂದ್ರೆ ಸೊ ಬಿ ಲಿಟಲ್ ಅಂತಂತಂದ್ರೆ ಸೊ ಡಿಸ್ಗ್ರೇಡ್ ಮಾಡೋಂಥದ್ದು, ಡಿಗ್ರೇಡ್ ಮಾಡೋಂಥದ್ದು. ಬಿ ಲಿಟಲ್ ಮೀನ್ಸ್ ಡಿಗ್ರೇಡ್. ದಿಸ್ ಈಸ್ ಎ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅವರ್ ಕಂಟ್ರಿ ಟು ಬಿ ಲಿಟಲ್ ಅವರ್ ಕೇಪಬಿಲಿಟೀಸ್. ಸೊ ಅವರ ಮೂಲ ಉದ್ದೇಶ ಏನಾಗಿರೋದು ಅಂತಂದ್ರೆ ಡಿಗ್ರೇಡ್ ಮಾಡುವಂಥದ್ದು, ಇಂಡಿಯಾನ ಡಿಗ್ರೇಡ್ ಮಾಡುವಂಥದ್ದು ಅವರ ಮೂಲ ಉದ್ದೇಶ ಆಗಿದೆ ಅನ್ನೋಂಥದ್ದನ್ನ ಏನ್ ಮಾಡ್ತಿದ್ದಾರೆ ಅಂತಂತಂದ್ರೆ ಅಥವಾ ಕೆಪಬಿಲಿಟೀಸ್ ಇಂಡಿಯಾನ ಒಂದು ಕೇಪಬಿಲಿಟಿ ಡಿಗ್ರೇಡ್ ಮಾಡೋದು ಅದು ಅವರ ಮೂಲ ಉದ್ದೇಶ ಆಗಿದೆ ಅನ್ನೋಂಥದ್ದನ್ನ ಹೇಳ್ತಿದ್ರು ಇರುವಂತದ್ದು. ಇಟ್ ಮೇ ಇವನ್ ಬಿ ಜೆನೆಟಿಕ್. ಸೊ ಅದು ಜೆನೆಟಿಕ್ ಆಗಿ ಬಂದ್ಬಿಟ್ಟಿರುವಂತದ್ದು. ಸೊ ಅದು ರಕ್ತದಲ್ಲೇನೆ ಬಂದಿರುವಂತದ್ದು ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ಇಟ್ ಮೇ ಇವನ್ ಬಿ ಜೆನೆಟಿಕ್. ಐ ಸೆಡ್ ಇಂಡಿಯಾ ಕ್ಯಾನ್ ಡಿಸೈನ್, ಡೆವಲಪ್ ಅಂಡ್ ಪ್ರೊಡ್ಯೂಸ್ ಎನಿ ಟೈಪ್ ಆಫ್ ಮಿಸೈಲ್ಸ್ ಅಂಡ್ ಎನಿ ಟೈಪ್ ಆಫ್ ನ್ಯೂಕ್ಲಿಯರ್ ವೆಪನ್. ಸೊ ಅಂದ್ರೆ ಪಾಕಿಸ್ತಾನದವರ ಜೆನೆಟಿಕ್ ಅಲ್ಲೇ ಬಂದ್ಬಿಟ್ಟಿರುವಂತದ್ದು ಏನಂತಂದ್ರೆ ಸೊ ಇಂಡಿಯಾನ ಕೆಪಬಿಲಿಟಿನ ಏನ್ ಮಾಡೋದು ಅಂತಂದ್ರೆ ಡಿಗ್ರೇಡ್ ಮಾಡೋವಂಥದ್ದು ಅಥವಾ ಇಂಡಿಯಾನ ಡಿಗ್ರೇಡ್ ಮಾಡೋವಂಥದ್ದು ಅವರ ಒಂದು ರಕ್ತಗತವಾಗ್ಬಿಟ್ಟಿದೆ ಅವ್ರದ್ದು ಅಂತ ಹೇಳ್ಬಿಟ್ಟು ಹೇಳ್ತಿರೋಂಥದ್ದು. ಅಗೇನ್ ಹಿ ಸೆಡ್ ಅಂದ್ರೆ ಐ ಸೆಡ್ ಅಂತಂತಂದ್ರೆ ಅಬ್ದುಲ್ ಕಲಾಂ ಹೇಳ್ತಾರಂಥದ್ದು ಇಂಡಿಯಾ ಕ್ಯಾನ್ ಡಿಸೈನ್, ಡೆವಲಪ್ಡ್ ಅಂಡ್ ಪ್ರೊಡ್ಯೂಸ್ ಎನಿ ಟೈಪ್ ಆಫ್ ಮಿಸೈಲ್ ಅಂಡ್ ಎನಿ ಟೈಪ್ ಆಫ್ ನ್ಯೂಕ್ಲಿಯರ್ ವೆಪನ್. ಸೊ ಇಂಡಿಯಾ ಕೇಪಬಿಲಿಟಿ ಏನು ಅಂತಂತಂದ್ರೆ ನಿಮ್ಗೆ ಅನುಮಾನನೇ ಬೇಡ ಅಂತ ಹೇಳ್ಬಿಟ್ಟು ಆ ಚೈಲ್ಡ್ಗೆ ಹೇಳ್ತಾರಂಥದ್ದು. ಇಂಡಿಯಾ ಯಾವುದೇ ರೀತಿಯ ಮಿಸೈಲ್ಸ್ ನ ಎನಿ ಟೈಪ್ ಆಫ್ ನ್ಯೂಕ್ಲಿಯರ್ ವೆಪನ್ ಡಿಸೈನ್ ಮಾಡುವಂತ ಎಬಿಲಿಟಿ ಇದೆ, ಪ್ರೊಡ್ಯೂಸ್ ಮಾಡುವಂತ ಎಬಿಲಿಟಿ ಇದೆ. ಸೊ ನಿನ್ಗೆ ಯಾವುದೇ ರೀತಿಯ ಡೌಟ್ ಬೇಡ ಅನ್ನೋಂಥದ್ದನ್ನ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಸೊ ಕ್ಲಿಯರ್ ಕಟ್ ಆಗಿ ಆ ಚೈಲ್ಡ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಇಂಡಿಯಾ ಕ್ಯಾನ್ ಡಿಸೈನ್, ಇಂಡಿಯಾಗೆ ಯಾವುದೇ ರೀತಿಯ ಇವನ್ ವಾಟರ್ ಬೇಕಾದ್ರೆ ಅದೇನಾಗುವಂಥದ್ದು ಅಂತಂತಂದ್ರೆ ಸೊ
ಹೋಗುವಂಥದ್ದು, ವಾಟರ್ ಅಲ್ಲಿ ಹೋಗುವಂಥದ್ದು ಆಗಿರ್ಬೋದು, ಅಥವಾ ಲ್ಯಾಂಡ್ ಮೇಲೆ ಇಂದ ಆಗಿರ್ಬೋದು, ಅಥವಾ ಸೊ ಏರ್ ಅಲ್ಲಿ ಬೇಕಾದ್ರೂ ಅದು ಹೋಗುವಂತ ಎಲ್ಲಾ ಟೈಪ್ ಆಫ್ ವಾಟರ್, ಲ್ಯಾಂಡ್, ಏರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಆ ಮಿಸೈಲ್ ಲಾಂಚ್ ಮಾಡಿ ಅದನ್ನ ಟಾರ್ಗೆಟ್ ಗೆ ರೀಚ್ ಮಾಡೋ ತರ ಡಿಸೈನ್ ಮಾಡೋ ಅಷ್ಟು ಎಬಿಲಿಟಿ ನಮ್ ಇಂಡಿಯಾಗೆ ಇದೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಎ ಕೆಪಬಿಲಿಟಿ ಓನ್ಲಿ 4 ಕಂಟ್ರೀಸ್ ಇನ್ ದ ವರ್ಲ್ಡ್. ಸೊ ಆ ಕೆಪಬಿಲಿಟಿ ಇರುವಂತ ಕಂಟ್ರೀಸ್ಗೆ ಓನ್ಲಿ ಎಷ್ಟು ಕಂಟ್ರೀಸ್ಗೆ ಆ ಕೆಪಬಿಲಿಟಿ ಇದೆ ಅಂದ್ರೆ ಓನ್ಲಿ 4 ಕಂಟ್ರೀಸ್ ಇನ್ ಆಲ್ ಓವರ್ ವರ್ಲ್ಡ್. ಸೊ ಇಡೀ ಪ್ರಪಂಚದಲ್ಲಿ 4 ಕಂಟ್ರಿಗೆ ಅಂದ್ರೆ 4 ಕಂಟ್ರೀಸ್ ಮಾತ್ರ ಕೆಪಬಿಲಿಟಿ ಇರುವಂತದ್ದು. ಸೊ ಅಮೆರಿಕಾ, ಚೈನಾ, ರಷ್ಯಾ ಅಂಡ್ ಇಂಡಿಯಾ. ಓಕೆ, ಓನ್ಲಿ 4 ಕಂಟ್ರೀಸ್ ಮಾತ್ರ ಎಬಿಲಿಟಿ ಇರುವಂತದ್ದು. ಇವನ್ ಇಂಡಿಯಾನು ಒಂದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದಾರೆ ಅಂತಂದ್ರೆ, ಸೊ ಕಾನ್ಫಿಡೆಂಟ್ ಆಗಿ ಹೇಳ್ತಿರೋಂಥದ್ದು, ಯು ರಿಮೂವ್ ಆಲ್ ದ ಡೌಟ್ಸ್ ಫ್ರಮ್ ಯುವರ್ ಮೈಂಡ್. ಐ ಟೋಲ್ಡ್ ದ ಚೈಲ್ಡ್ ಹೂ ಗೇವ್ ಮಿ ಎ ವೆರಿ ಸ್ಯಾಟಿಸ್ಫೈಡ್ ಲುಕ್. ಸೊ ಅಗೇನ್ ಇಲ್ಲಿ ಏನ್ ಮಾಡ್ತಿರೋದು ಅಂತಂದ್ರೆ, ಆ ಮಗು ಆ ಡೌಟ್ ನ ಕ್ಲಾರಿಫೈ ಮಾಡ್ತಿದ್ದಾರೆ. ನಮ್ಗೆ ಇಂಡಿಯಾ ಅಂತಂದ್ರೆ ಎಲ್ಲಾ ರೀತಿಯ ಎಬಿಲಿಟಿ ಇರುವಂತದ್ದು, ಎಲ್ಲಾ ರೀತಿಯ ಕೆಪಬಿಲಿಟಿ ಇರುವಂತ ಒಂದು ಕಂಟ್ರಿ. ಸೊ ಎಲ್ಲಿ ಬೇಕಾದ್ರೂ ಮಿಸೈಲ್ ನ ಲಾಂಚ್ ಮಾಡುವಂತ ಎಬಿಲಿಟಿ ಇದೆ. ಲ್ಯಾಂಡ್, ವಾಟರ್ ಅಲ್ಲಿ ಆಗಿರ್ಬಹುದು, ಏರ್ ಅಲ್ಲಿ ಆಗಿರ್ಬಹುದು, ಎಲ್ಲಿ ಬೇಕಾದ್ರೂ ಅದನ್ನ ಮಿಸೈಲ್ ನ ಸೊ ಲಾಂಚ್ ಮಾಡಿ ಅದನ್ನ ಟಾರ್ಗೆಟ್ ರೀಚ್ ಮಾಡೋ ತರ ನಮ್ಗೆ ಎಬಿಲಿಟಿ ಇದೆ. ಸೊ ಇಡೀ ಪ್ರಪಂಚದಲ್ಲಿ ಆ ತರದ ಎಬಿಲಿಟಿ ಇರುವಂತದ್ದು ಓನ್ಲಿ 4 ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ ಆಲ್ಸೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಆಗ ಆ ಮಗುವಲ್ಲಿರುವಂತ ಅನುಮಾನ ಎಲ್ಲ ಅಥವಾ ಡೌಟ್ ಕ್ಲಿಯರ್ ಆಗುತ್ತೆ. ಸೊ ಹೂ ಗೇವ್ ಮಿ ಎ ವೆರಿ ಸ್ಯಾಟಿಸ್ಫೈಡ್ ಲುಕ್. ಸೊ ಆ ಮಗುವಿಂದ ಒಂದು ತೃಪ್ತಿಕರವಾಗಿರುವಂತ ಒಂದು ಲುಕ್ ಕೊಡುವಂತದ್ದು, ಅಂದ್ರೆ ಆ ಮಗುಗೆ ಸಮಾಧಾನ ಆಗುತ್ತೆ. ಸೊ ಈ ತರ ಏನು ಅಂತಂದ್ರೆ ಆ ಕ್ವಶನ್ಗೆ ಆನ್ಸರ್ ಮಾಡಿ ಆ ಮಗುವಿನ ಮನಸ್ಸಲ್ಲಿರುವಂತ ಡೌಟ್ ನ ಕ್ಲಾರಿಫೈ ಮಾಡುವಂತದ್ದು. ಐ ಹ್ಯಾವ್ ಸೆಲೆಕ್ಟೆಡ್ ಓನ್ಲಿ 11 ಕ್ವಶನ್ ಹಿಯರ್ ಫ್ರಮ್ ಅಮಾಂಗ್ ದ hundreds of questions I have been asked during the course of meeting for 40,000 high school students so far. The questions reflect the children's innocence, but most of all they show how strongly they feel the desire to live in a strong and prosperous nations. So again so ಏನ್ ಮಾಡ್ತಿದಾರೆ ಅಂತಂದ್ರೆ, ಸೊ ಇನ್ನೊಂದ್ ಕಡೆ ವಿಸಿಟ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ ಅಲ್ಲಿ ಓನ್ಲಿ 11 ಕ್ವಶನ್ಸ್ ನ ಮಾತ್ರ ಇವ್ರು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ 40,000 ಸ್ಟೂಡೆಂಟ್ಸ್ ಗ್ಯಾದರ್ ಆಗಿರುವಂತದ್ದು. ಸೊ ಅದ್ರಲ್ಲಿ ಆ 40,000 ಸ್ಟೂಡೆಂಟ್ಸ್ ಗ್ಯಾದರ್ ಆಗಿದ್ರೆ ಅಲ್ಲೇ ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ಏನಾಗುತ್ತೆ ಅಂತಂದ್ರೆ ಅರೈಸ್ ಆಗುವಂತದ್ದು. ಹಂಡ್ರೆಡ್ಸ್ ಆಫ್ ಕ್ವಶನ್ಸ್ ಅಲ್ಲಿ ಓನ್ಲಿ ಸೊ 11 ಕ್ವಶನ್ಸ್ ನ ಮಾತ್ರನೇ ಇವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಸೊ ದ ಕ್ವಶನ್ಸ್ ರಿಫ್ಲೆಕ್ಟ್ ದ ಚಿಲ್ಡ್ರನ್ಸ್ ಇನ್ನೋಸೆನ್ಸ್. ಆ ಕ್ವಶನ್ಸ್ ಅಲ್ಲಿ ಸೊ ಮಕ್ಕಳ ಒಂದು ಇನ್ನೋಸೆನ್ಸ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಬಟ್ ಮೋಸ್ಟ್ ಆಫ್ ಆಲ್ ದೇ ಶೋ ಹೌ ಸ್ಟ್ರಾಂಗ್ಲಿ ದೇ ಫೀಲ್ ದ ಡಿಸೈರ್ ಟು ಲಿವ್ ಇನ್ ಎ ಸ್ಟ್ರಾಂಗರ್ ಅಂಡ್ ಪ್ರಾಸ್ಪರಸ್ ನೇಷನ್. ಆ ಕ್ವಶನ್ ಅಲ್ಲಿ ಆ ಪ್ರಶ್ನೆಗಳಲ್ಲಿ ಏನಿರುತ್ತೆ ಅಂತಂದ್ರೆ, ಡಿಸೈರ್ ಮೀನ್ಸ್ ಆಸೆಗಳು, ಅಥವಾ ಏನಿರುತ್ತೆ ಆಸೆಗಳು ಅಂತಂದ್ರೆ ಒಂದು ಸ್ಟ್ರಾಂಗ್ ಅಂಡ್ ಪ್ರಾಸ್ಪರಸ್ ನೇಷನ್ ಅನ್ನ ಬಿಲ್ಡ್ ಮಾಡುವಂತದ್ದು ಆ ಕ್ವಶನ್ಗಳಲ್ಲಿ ಅಥವಾ ಮಕ್ಕಳಲ್ಲಿ ಅದು ಎದ್ದು ಕಾಣಿಸ್ತಾ ಇರುತ್ತೆ. ಅವರ ಒಂದು ಡಿಸೈರ್ ಏನಾಗಿರುತ್ತೆ ಅಂತಂದ್ರೆ ಸ್ಟ್ರಾಂಗ್ ಅಂಡ್ ಪ್ರಾಸ್ಪರಸ್ ನೇಷನ್ ಅನ್ನ ಬಿಲ್ಡ್ ಮಾಡುವಂತದ್ದಾಗಿರುತ್ತೆ. ಐ ಆಲ್ಸೋ ರಿಯಲೈಸ್ಡ್ ಫ್ರಮ್ ದಿಸ್ ಸೆಷನ್ಸ್ ಹೌ ಇಂಪಾರ್ಟೆಂಟ್ ಇಟ್ ಈಸ್ for them to have role models. ಸೊ ಹಂಗಾಗಿ ಇವ್ರಿಗೆ ರಿಯಲೈಸ್ ಆಗುವಂತದ್ದು ಅಬ್ದುಲ್ ಕಲಾಂ ಅವರು he also realized from his seasons how important it is for them to have role model. ಸೊ ಮಕ್ಕಳಿಗೆ ರೋಲ್ ಮಾಡೆಲ್ಸ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್. ಸೊ ಆ ರೋಲ್ ಮಾಡೆಲ್ಸ್ ಅನ್ನುವಂಥದ್ದು ಒಳ್ಳೊಳ್ಳೆ ರೋಲ್ ಮಾಡೆಲ್ಸ್ ಅನ್ನುವಂಥದ್ದು ಸಿಕ್ಕಿದ್ರೆ ಸೊ ಮಕ್ಕಳು ಏನ್ ಆಗಿ ಗ್ರೋತ್ ಆಗ್ತಾರೆ, ನೇಷನ್ಗೆ ಅವ್ರು ಎಷ್ಟು ಗ್ರೋತ್ ನೇಷನ್ ಗ್ರೋತ್ ಮಾಡೋದಕ್ಕೆ ಎಷ್ಟು ಹೆಲ್ಪ್ ಆಗ್ತಾರೆ ಅನ್ನುವಂಥದ್ದು. ಮತ್ತೆ ಅವರು ಒಳ್ಳೆ ಗ್ರೋತ್ ಆಗ್ಬೇಕು ಅಂತಂದ್ರೆ ರೋಲ್ ಮಾಡೆಲ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಅವರು ಸೊ ಗೊತ್ತಾಗುವಂಥದ್ದು ಅವ್ರಿಗೆ. ವೆದರ್ ಇನ್ ಸೈನ್ಸ್, industry, sports, entertainment, some other field, the questions is can we give our children's a role model and how. ಸೊ ಹಂಗಾಗಿ ಈ ರೋಲ್ ಮಾಡೆಲ್ಸ್ ಅನ್ನೋಂಥದ್ದು ಎಲ್ಲಿ ಸಿಗ್ತಾರೆ ಅಂತಂದ್ರೆ ವೆದರ್ ಇನ್ ಸೈನ್ಸ್ ಫೀಲ್ಡ್ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಆಗಿರ್ಬೋದು. ಸೋ ಮೆನಿ
ಅದರ್ ಫೀಲ್ಡ್ಸ್, ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಈ ತರ ರೋಲ್ ಮಾಡಲ್ಸ್ ಅನ್ನೋಂಥವ್ರು ಸಿಗ್ತಾರೆ. ದ ಕ್ವಶನ್ ಈಸ್, ಕ್ಯಾನ್ ವಿ ಗಿವ್ ಅವರ್ ಚಿಲ್ಡ್ರನ್ಸ್ ಆ ರೋಲ್ ಮಾಡಲ್ ಅಂಡ್ ಹೌ? ಸೊ ಹಂಗಾಗಿ ನಾವು ನಮ್ಮ ಮಕ್ಕಳಿಗೆ ಸೊ ಒಳ್ಳೆ ರೋಲ್ ಮಾಡಲ್ಸ್ ನ ಕೊಡುವಂಥದ್ದು, ಮತ್ತೆ ಅದನ್ನ ಹೇಗೆ ಅನ್ನೋಂಥದ್ದು ಅಂಡ್ ಹೌ, ಅದು ಎಲ್ಲಿಂದ ತರುವಂಥದ್ದು ಅನ್ನೋಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. At the dawn of the new millennium came the news that the human genome had been decoded. All the 30,000 genes that human beings carry today. So ಇವತ್ತು ಮನುಷ್ಯನ ಜನೋಮಿ ಅಂತಂತಂದ್ರೆ, ಜೀನ್ಸ್ ಅಂತಂತಂದ್ರೆ, ಸೊ DNA ಅಂತ ಏನ್ ಹೇಳ್ತೀವಿ ನಾವು, ಆ DNA ನ ನಾವು ಹ್ಯೂಮನ್ ಬೀಯಿಂಗ್ಸ್ ಎಷ್ಟು ಅಂತಂತಂದ್ರೆ 30,000 ಜೆನ್ಸ್ ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಕ್ಯಾರಿ ಮಾಡ್ತಾ ಇರೋಂಥದ್ದು. ಸೊ ಇಡೀ ಪ್ರಪಂಚದಲ್ಲಿರುವಂತ ಏನು ಪಾಪ್ಯುಲೇಷನ್ ಇದೆ, ಈಚ್ ಅಂಡ್ ಎವರಿ ಹ್ಯೂಮನ್ ಬೀಯಿಂಗ್ಸ್ ನ ನಾವು DNA ಟೆಸ್ಟ್ ಮಾಡಿದ್ರೆ 13,000 ಜೀನ್ಸ್ ಏನಾಗ್ತಿದೆ ಅಂತಂದ್ರೆ ನಮ್ಮ ಬ್ಲಡ್ ಅಲ್ಲಿ ಇರೋಂಥದ್ದು. ಸೊ ಅದನ್ನ ನಾವ್ ಏನ್ ಮಾಡ್ತಾ ಇದೀವಿ ಅಂತಂತಂದ್ರೆ ಕ್ಯಾರಿ ಮಾಡ್ತಾ ಇರೋಂಥದ್ದು. ಯಾವಾಗ ಅಂತಂತಂದ್ರೆ we are told are identical to those of our stone age. ಸೊ ಎಲ್ಲಿಂದ ನಾವು ಅದನ್ನ ಕ್ಯಾರಿ ಮಾಡ್ತಾ ಇದೀವಿ, ಆ ಜೀನ್ಸ್ ನ ನಾವ್ ಎಲ್ಲಿಂದ ಕ್ಯಾರಿ ಮಾಡ್ತಾ ಇದೀವಿ ಅಂತಂದ್ರೆ 30,000 ಜೀನ್ಸ್ ನ ಎಲ್ಲಿಂದ ಕ್ಯಾರಿ ಮಾಡ್ತಾ ಇದೀವಿ ಅಂತಂತಂದ್ರೆ ಸ್ಟೋನ್ ಏಜ್. ಸ್ಟೋನ್ ಏಜ್ ಮೀನ್ಸ್ ಶಿಲಾಯುಗ ಅಂತ ಹೇಳ್ಬಿಟ್ಟು. ಶಿಲಾಯುಗದಲ್ಲಿ ಅಂತಂತಂದ್ರೆ ಶಿಲಾಯುಗದಲ್ಲಿ ಸೊ ಮಾನವ ಅನ್ನೋಂತ ಏನು ಸ್ಟಾರ್ಟ್ ಆಯ್ತು, ಹ್ಯೂಮನ್ ಬೀಯಿಂಗ್ಸ್ ಅನ್ನೋಂತ ಏನು ಇದಿದೆ, ಅವಾಗ್ಲಿಂದನೂ ನಮ್ಮಲ್ಲಿ ಏನಾಗ್ತಿದೆ ಅಂತಂತಂದ್ರೆ ನಮ್ಮ ಬ್ಲಡ್ ಅಲ್ಲಿ 30,000 ಜೀನ್ಸ್ ಅನ್ನೋಂಥದ್ದು, DNA ಅನ್ನೋಂಥದ್ದು, DNA ಅಲ್ಲಿ 30,000 ಜೀನ್ಸ್ ಅನ್ನೋಂಥದ್ದು ನಾವು ಕ್ಯಾರಿ ಮಾಡ್ತಾನೆ ಬರ್ತಾ ಇದ್ದೀವಿ. ಅದು ಶಿಲಾಯುಗದಿಂದನೂ ಅಂತ ಹೇಳ್ತಾ ಇರೋಂಥದ್ದು. ಸೊ ಸ್ಟೋನ್ ಏಜ್ ಏನ್ಸ್ಟಾಸ್, who lived thousands of years ago, one of the trait that has come down to us from them, along with others that are needed for survival, is the desire for achievement. ಸೊ ಏನ್ ಸ್ಟಾರ್ಸ್ ಅಂತಂತಂದ್ರೆ ಸೊ ನಮ್ಮ ಪೂರ್ವಜರು ಅಂತ ಹೇಳ್ಬಿಟ್ಟು, ಏನ್ ಸ್ಟಾರ್ ಮೀನ್ಸ್ ಪೂರ್ವಜರು ಅಂತ ಹೇಳ್ಬಿಟ್ಟು, ಪೂರ್ವಜರು ಅಂತ ಆ ಕಾಲದಿಂದಲೂ ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆಯಿಂದಲೂ ನಾವು ಏನ್ ಮಾಡ್ತಾ ಬರ್ತಾ ಇದೀವಿ ಅಂತಂತಂದ್ರೆ ಸೊ ಇಲ್ಲಿ ಆ ಒಂದು ಶಿಲಾಯುಗ, ಸ್ಟೋನ್ ಏಜ್ ಮೀನ್ಸ್ ಶಿಲಾಯುಗ ಅಂತ ಹೇಳ್ಬಿಟ್ಟು, ಶಿಲಾಯುಗದಿಂದಲೂ ನಾವ್ ಏನ್ ಮಾಡ್ಕೊಂಡ್ ಬರ್ತಾ ಇದೀವಿ ಅಂತಂತಂದ್ರೆ ನಮ್ಮ ಬ್ಲಡ್ ಅಲ್ಲಿ 30,000 ಜೀನ್ಸ್ ಅನ್ನೋಂಥದ್ದು ಏನಾಗ್ತಾ ಇದೆ ಅಂತಂತಂದ್ರೆ ಪೂರ್ವಜರ ಮುಖಾಂತರ ಥ್ರೂ ಔಟ್ ದ ಏನ್ಸಿಸ್ಟರ್ಸ್ ಅಂತ ಹೇಳ್ಬಿಟ್ಟು, ಏನ್ಸ್ಟಾರ್ಸ್ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ನಾವು ಸಾವಿರಾರು ವರ್ಷಗಳಿಂದಲೂ ನಾವು ಆ ಒಂದು ಜೀನ್ಸ್ ನ ಏನ್ ಮಾಡ್ತಾ ಬರ್ತಾ ಇದೀವಿ ಅಂತಂದ್ರೆ ಕ್ಯಾರಿ ಮಾಡ್ತಾ ಬರ್ತಾ ಇದೀವಿ ಅನ್ನೋಂಥದ್ದನ್ನ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಸೊ ಇಲ್ಲಿ ಅಬ್ದುಲ್ ಕಲಾಂ ಹೇಳ್ತಾ ಇರೋಂಥದ್ದು. ಇಷ್ಟೆಲ್ಲಾ ಸಾಧನೆಗಳು ನಾವು ಮಾಡಿದೀವಿ, ಇಷ್ಟೆಲ್ಲಾ ಅಚೀವ್ ಮಾಡಿದೀವಿ ಅಂತಂತಂದ್ರೆ ಅದಕ್ಕೆ ಸೊ ಮೂಲ ಕಾರಣ ಯಾರಾಗಿದ್ರು ಅಂತಂತಂದ್ರೆ ನಮ್ಮ ಪೂರ್ವಜರು. ಸೊ ಅಲ್ಲಿಂದನೂ ನಮ್ಗೆ ಏನಾಗ್ತಿದೆ ಅಂತಂತಂದ್ರೆ ಆ ರಕ್ತಗತವಾಗಿ ನಮ್ಗೆ ಬರ್ತಾ ಇರೋಂಥದ್ದು ಅನ್ನೋಂಥದ್ದನ್ನ ಏನ್ ಮಾಡ್ತಿದಾರೆ ಅಂತಂತಂದ್ರೆ ಹೇಳ್ತಾ ಇರೋಂಥದ್ದು. So okay, along with others that are needed for survival ಆಗ್ಬೇಕು ಅಂತಂದ್ರೆ ನಾವು ಇಲ್ಲಿವರೆಗೂ ಸೊ ಶಿಲಾಯುಗದಿಂದ ಸ್ಟಿಲ್ 2020 ವರ್ಗೂ ನಾವು ಉಳ್ಕೊಂಡ್ ಬಂದಿದೀವಿ, ಅಥವಾ ಹೋರಾಟ ಮಾಡ್ಕೊಂಡು ಸರ್ವೈವಲ್ ಅಂತಂತಂದ್ರೆ ಸೊ ಇಲ್ಲಿವರೆಗೂ ಉಳ್ಕೊಂಡ್ ಬಂದಿದೀವಿ ಅಂತಂತಂದ್ರೆ, ಅಥವಾ ಡಿಸೈರ್ ಫಾರ್ ಅಚೀವ್ಮೆಂಟ್ಸ್ ಅಂತಂತಂದ್ರೆ ಇಷ್ಟೆಲ್ಲಾ ಅಚೀವ್ಮೆಂಟ್ ಮಾಡೋದಕ್ಕೆ ಕಾರಣ ಏನು ಅಂತಂತಂದ್ರೆ ನಮ್ಮ ಏನ್ ಸ್ಟಾರ್ಸ್ ಅಂತ ಹೇಳ್ಬಿಟ್ಟು ಅಥವಾ ನಮ್ಮಲ್ಲಿ ಹರಿತಾ ಇರೋಂತ ಬ್ಲಡ್ ಇದೆಯಲ್ವಾ ಅದ್ರಲ್ಲಿ ಇರೋಂತ ಜೀನ್ಸ್ ತುಂಬಾ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನ ಇಲ್ಲಿ ಹೇಳ್ತಾ ಇರೋಂಥದ್ದು. It is said that nature gave us this instinct because the need to achieve, like the need to reproduce, the needed to eat ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋಂಥದ್ದು. Again the needed to drink and the needed to breathe is simply too important to be left to chance. History shows the hunger for achievement is a highly evaluated one and undoubtedly the strongest one. We tend to forget it, but it underlines much of our experience. Most important, without it, how would we learn and grow, aspire to greater
perfection. ಸೊ ಅಗೇನ್ ಇಲ್ಲಿ ಹೇಳ್ತಾರಂತದ್ದು ಏನು ಅಂತಂತಂದ್ರೆ it is said that nature gave us this instant because the need to achieve. So instance means ಹುಟ್ಟು ಗುಣ ಅಂತ ಹೇಳ್ಬಿಟ್ಟು. ಓಕೆ, ಹುಟ್ಟು ಗುಣ ಮನುಷ್ಯನಲ್ಲಿ ಅಥವಾ ಮಾನವನಲ್ಲಿ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಸೊ ಇದೇನಾಗಿದೆ ಅಂತಂತಂದ್ರೆ ಹುಟ್ಟು ಗುಣ ಯಾವುದು ಹುಟ್ಟು ಗುಣ ಅಂತಂದ್ರೆ ನೀಡ್ ಟು ಅಚೀವ್, ಲೈಕ್ ದ ನೀಡ್ ಟು ರೀಪ್ರೊಡ್ಯೂಸ್. ಓಕೆ, ಅಚೀವ್ ಮಾಡುವಂತ ಎಬಿಲಿಟಿ ಆಗಿರ್ಬೋದು, ಇದು ರೀಪ್ರೊಡ್ಯೂಸ್ ಮಾಡುವಂತ ಎಬಿಲಿಟಿ ಆಗಿರ್ಬೋದು, ನೀಡ್ ಟು ಈಟ್ ಆಗಿರ್ಬೋದು, ನೀಡ್ ಟು ಡ್ರಿಂಕ್ ಆಗಿರ್ಬೋದು, ನೀಡ್ ಟು ಬ್ರೀತ್ is simply too important to be left to chance. ಸೊ ಇವೆಲ್ಲವುಗಳು ಏನು ಅಂತಂತಂದ್ರೆ ಮಾನವನ ಹುಟ್ಟು ಗುಣಗಳು. ಅಚೀವ್ ಮಾಡುವಂತ ಆಗಿರ್ಬೋದು, ರೀಪ್ರೊಡ್ಯೂಸ್ ಮಾಡುವಂತ ಎಬಿಲಿಟಿ ಆಗಿರ್ಬೋದು, ತಿನ್ನುವಂಥದ್ದಾಗಿರ್ಬೋದು, ಕುಡಿಯುವಂಥದ್ದಾಗಿರ್ಬೋದು, ಬ್ರೀತ್ ಮಾಡುವಂತದ್ದಾಗಿರ್ಬೋದು. ಸೊ ಇವೆಲ್ಲ ಸಿಂಪ್ಲಿ ಟು ಇಂಪಾರ್ಟೆಂಟ್ ಟು ಲೆಫ್ಟ್ ಟು ಚಾನ್ಸ್. ಸೊ ಇವೆಲ್ಲ ನೋಡೋದಕ್ಕೆ ತುಂಬಾ ಸಿಂಪ್ಲಿ ಅನ್ಸುತ್ತೆ, ಆದ್ರೆ ಇವೆಲ್ಲನೂ ತುಂಬಾ ಇಂಪಾರ್ಟೆಂಟ್. ಹಿಸ್ಟ್ರಿ ಶೋಸ್ ದ ಹಂಗರ್ ಫಾರ್ ಅಚೀವ್ಮೆಂಟ್ಸ್ ಇಸ್ ಹೈಲಿ ವ್ಯಾಲ್ಯೂಡ್ ಒನ್ ಅಂಡ್ ಅನ್ಡೌಟಬಲಿ ದ ಸ್ಟ್ರಾಂಗೆಸ್ಟ್ ಒನ್. ಸೊ ಹಂಗರ್ ಅನ್ನೋಂಥದ್ದು ಇದೆಯಲ್ವಾ, ಹಸಿವು ಅನ್ನೋಂಥದ್ದು ಇದೆಯಲ್ವಾ, history shows the hunger for achievement is highly valued one and undoubtedly the strongest one. We tend to forget it, but it underlines much of our experience. ಸೊ ಇವೆಲ್ಲವುಗಳು ನಮ್ಮ ಜೀವನದ ಅನುಭವಗಳು. ಸೊ ಏನು ಸ್ಟೋನ್ ಏಜ್ ಅಂತಂದ್ರೆ ಶಿಲಾಯುಗದಿಂದಲೂ ನಾವೆಲ್ಲವುಗಳನ್ನೂ ಮಾಡ್ಕೊಂಡ್ ಬರ್ತಾನೆ ಇದೀವಿ. ಸೊ ಹಸಿವು ಅನ್ನೋಂಥದ್ದು ಅದ್ರಲ್ಲೊಂದು. ಸೊ ಇವೆಲ್ಲವುಗಳನ್ನ ನಮ್ಮನ್ನ ಏನ್ ಮಾಡಿದೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಮಾಡಿರುವಂತದ್ದು. ಸೊ ಅದ್ರ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ನಮ್ಗೆ ಕೊಟ್ಟಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್. ವಿತೌಟ್ ಇಟ್ ಹೌ ವುಡ್ ವಿ ಲರ್ನ್ ಅಂಡ್ ಗ್ರೋ ಆಸ್ಪೆಕ್ಟ್ ಟು ಗ್ರೇಟರ್ ಪರ್ಫೆಕ್ಷನ್. ಸೊ ವಿತೌಟ್ ಅಂತಂದ್ರೆ ಇವ್ಯಾವುಗಳು ಈ ಅನುಭವಗಳೇ ಇಲ್ಲ ಅನ್ನಂಗೆ ಇಲ್ಲ. ಇವೆಲ್ಲ ಅನುಭವಗಳನ್ನ ಒಟ್ಟುಗೂಡಿಸಿ ನಾವೇನ್ ಮಾಡಿದೀವಿ ಅಂದ್ರೆ ನಾವ್ ಜೊತೆ ಬೆಳೆಯೋದ್ರ ಜೊತೆಗೆ ಇವನ್ನೆಲ್ಲವನ್ನು ಕಲ್ತ್ಕೊಂಡ್ ಬಂದಿದೀವಿ. ಇವೆಲ್ಲನೂ ತುಂಬಾ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನ ಹೇಳ್ತಾ ಹೋಗ್ತಿದ್ದಾರೆ. ಹೇಗೆ I have seen Dr. Vikram Sarabhai. I have seen Dr. Vikram Sarabhai's vision succeeding over 3 decades through sustained and coordinated achievement at work in that and any other endeavor was this same desire to exceeded the limits. I have seen Dr. Vikram Sarabhai's vision succeeding over 3 decades through sustained and coordinated achievement. So ಅಂದ್ರೆ sustained and coordinated ಅಂತಂದ್ರೆ sustained ಅಂತಂದ್ರೆ ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟು, sustained ಮೀನ್ಸ್ ಕಂಟಿನ್ಯೂಸ್, ಕೋಆರ್ಡಿನೇಷನ್ ಅಂತಂದ್ರೆ ಕೋಆರ್ಡಿನೇಷನ್ ಅಂತಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳ್ಳೋಂಥದ್ದು. ಸೊ ಇದಿದೆಯಲ್ವಾ, ಸೊ ಅದು ಎಲ್ಲಿಂದ ಬಂತು ಅಂತಂತಂದ್ರೆ 3 ಡಿಕೇಡ್ಸ್ ಮೀನ್ಸ್ ದಶಕಗಳು. ಓಕೆ, 3 ದಶಕಗಳಿಂದ ಸೊ ಸಸ್ಟೈನ್ಡ್ ಅಂತ ಕಂಟಿನ್ಯೂಸ್ ಆಗಿ ಕೋಆರ್ಡಿನೇಷನ್ ಈ ಅಚೀವ್ಮೆಂಟ್ಗೆ ಈ ಸಾಧನೆಗಳಿಗೆಲ್ಲಾನು ಯಾರು ಹೇಳ್ತಾರಂತದ್ದು ಇದೆ. ಸೊ ಹ್ಯಾವ್ ಸೀನ್ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ಸ್ ವಿಷನ್. ಸೊ ಅಬ್ದುಲ್ ಕಲಾಂ ಅವರು ಹೇಳ್ತಾರಂತದ್ದು. ಸೊ ನಾನು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವ್ರನ್ನ ದೃಷ್ಟಿಯಿಂದ ನೋಡೋದಾದ್ರೆ ಸಕ್ಸೀಡಿಂಗ್ ಅಂತಂದ್ರೆ ಏನು ಅಂತ, ಸಕ್ಸಸ್ ಅಂತಂದ್ರೆ ಏನು ಅಂತಂತಂದ್ರೆ ಓವರ್ 3 ಡಿಕೇಡ್ಸ್ 3 ದಶಕಗಳಿಂದ ಥ್ರೂ ಸಸ್ಟೈನ್ಡ್ ಅಂಡ್ ಕೋಆರ್ಡಿನೇಷನ್ ಅಚೀವ್ಮೆಂಟ್. ಸೊ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋದಕ್ಕೆ ಸೊ ಏನು ಅಥವಾ ಇಷ್ಟೆಲ್ಲ ಅಚೀವ್ಮೆಂಟ್ ಸಕ್ಸಸ್ ಆಗೋದಕ್ಕೆ ಏನ್ ಕಾರಣ ಅಂತಂತಂದ್ರೆ 3 ದಶಕಗಳಿಂದ ಸೊ ನಮ್ಗೆ ಸಿಕ್ಕಿರೋಂತ ಒಂದು ಕೋಆರ್ಡಿನೇಷನ್ ಅನ್ನೋಂಥದ್ದು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ಕೋಆರ್ಡಿನೇಷನ್ ಅನ್ನೋಂಥದ್ದು ಸಿಕ್ತು. ಸೊ ಅದು ಎಲ್ಲಿಂದ ಸಿಕ್ತು ಅಂತಂದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರಿಂದ ಸಿಕ್ಕಿರೋಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರಂಥದ್ದು. ಅಟ್ ವರ್ಕ್ ಇನ್ ದಟ್ ಅಂಡ್ ಎನಿ ಅದರ್ endeavor means trying was this same desire to exceed the limits as we
try and excel role models play a guiding role. The power of Vikram Sarabhai was such that others took up his vision and completed it long after he was no more admired. Sports persons, teachers, a successful entrepreneur. ಸೊ ಹಂಗಾಗಿ ನಾವಿಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಮೂಲ ಯಾರ್ ಕಾರಣ ಅಂತಂತಂದ್ರೆ, ಅಥವಾ ನಮ್ಗೆ ಗೈಡ್ ಮಾಡ್ದಂತವ್ರು ಯಾರು ಅಂತಂತಂದ್ರೆ, ಅಥವಾ ನಾವ್ ಯಾರನ್ನ ನೋಡ್ಕೊಂಡು ನಾವ್ ಈ ತರ ಒಂದು ಆ ಸಾಧಿಸಿದ್ವಿ ಅಂತಂತಂದ್ರೆ, ಅಚೀವ್ ಮಾಡಿದ್ವಿ ಅಂತಂದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರನ್ನ ನಮ್ಗೆ ರೋಲ್ ಮಾಡಲ್ಸ್ ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಅಗೇನ್ ಏನು ಅಂತಂತಂದ್ರೆ, ರೋಲ್ ಮಾಡೆಲ್ಸ್ ಪ್ಲೇ ಗೈಡಿಂಗ್ ರೋಲ್. ಸೊ ಅವರು ರೋಲ್ ಮಾಡೆಲ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಗೆ ಗೈಡ್ ಮಾಡ್ತಾರೆ. ಸೊ ಗುಡ್ ವೇ ಅಲ್ಲಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಅದರಲ್ಲಿ ನಾವು ಒಳ್ಳೆ ಅಚೀವ್ಮೆಂಟ್ಸ್ ಮಾಡೋದಕ್ಕೆ ರೋಲ್ ಮಾಡೆಲ್ಸ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ನನಗೆ ನನ್ನ ಲೈಫ್ ಅಲ್ಲಿ. ಸೊ ನಾವೆಲ್ಲ ಇಷ್ಟೆಲ್ಲ ಅಚೀವ್ ಮಾಡೋದಕ್ಕೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅನ್ನೋಂಥವ್ರು ನಮ್ಗೆ ರೋಲ್ ಮಾಡೆಲ್ ಆಗಿದ್ರು. ಅದು 3 ದಶಕಗಳಿಂದ 3 decades ಇಂದ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ದ ಪವರ್ ಆಫ್ ವಿಕ್ರಮ್ ಸಾರಾಭಾಯಿ ವಾಸ್ ಸಚ್ ದಟ್ ಅದರ್ಸ್ took up his vision and completed it long after he was no more. admired sports person, a teacher, a successful entrepreneur. ಸೊ ನಮ್ಗೆ ಸೊ ಇವತ್ತು ನಮ್ ಜೊತೆ ಸಾರಾಭಾಯಿ ಇಲ್ದೇ ಇರಬಹುದು, ಅಂದ್ರೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ನಮ್ ಜೊತೆ ಇಲ್ದೇ ಇರಬಹುದು. ಅವ್ರು ಹಾಕಿ ಕೊಟ್ಟಿರುವಂತಹ ಅಥವಾ ಮಾಡ್ಕೊಟ್ಟಿರುವಂತ ದಾರಿ ಇದೆಯಲ್ವಾ, ಆ ದಾರಿ ಅನ್ನುವಂಥದ್ದು ನಮ್ಗೆ ಅದು ದಾರಿ ತೋರಿಸ್ತಿದೆ ನಾವು ಒಳ್ಳೆ ಲೈಫ್ ನ ಲೀಡ್ ಮಾಡೋದಿಕ್ಕೆ ಅಥವಾ ಅಚೀವ್ ಮಾಡೋದಿಕ್ಕೆ. ಸೊ ಅವ್ರು ನಮ್ ಜೊತೆ ಇಲ್ದೇ ಇರಬಹುದು. ಸೊ ಇವತ್ತು ಅವ್ರು ಇಲ್ದೇ ಇದ್ರುನು ಅವರ ಒಂದು ಏನು ಕನಸಾಗಿತ್ತು ಆ ಕನಸನ್ನ ನಾವೆಲ್ಲ ಸೇರ್ಕೊಂಡು ಏನ್ ಮಾಡಿದೀವಿ ಅಂತಂದ್ರೆ ನನಸು ಮಾಡಿರೋಂಥದ್ದು. ಅವರ ವಿಷನ್ ಇತ್ತಲ್ವಾ, ಆ ವಿಷನ್ ನ ನಾವು ಕಂಪ್ಲೀಟ್ ಮಾಡಿರೋಂಥದ್ದು ಇದಕ್ಕೆ ಒಂದು ಅಚೀವ್ಮೆಂಟ್. ಅದು ಅವರ ಕನಸನ್ನ ನಾವೆಲ್ಲ ಸೇರ್ಕೊಂಡು ಏನ್ ಮಾಡಿದೀವಿ ಅಂತಂತಂದ್ರೆ ನನಸು ಮಾಡಿದೀವಿ. ಸೊ ಇವತ್ತು ಏನಾಗಿದೆ ಅಂತಂತಂದ್ರೆ, ಸೊ ಆಫ್ಟರ್ ಹಿ ವಾಸ್ ನೋ ಮೋರ್, ಅವ್ರು ಇಲ್ದೇ ಇರಬಹುದು, ಅವರ ಅಡ್ಮೈರ್ ಸೊ ಸ್ಪೋರ್ಟ್ಸ್ ಪರ್ಸನ್ ಆಗಿರ್ಬೋದು, ಆ ಟೀಚರ್, ಆ ಸಕ್ಸಸ್ಫುಲ್ ಎಂಟರ್ಪ್ರೈನರ್. ಸೊ ಇವರೆಲ್ಲನೂ ನಾವು ಗೈಡ್ ರೋಲ್ ಮಾಡೆಲ್ಸ್ ಆಗಿ ಯಾರನ್ನೆಲ್ಲ ತಗೋಬಹುದು ಅಂತಂತಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಅನ್ನ ತಗೋಬಹುದು, ಟೀಚರ್ಸ್ ನ ತಗೋಬಹುದು, ಸಕ್ಸಸ್ಫುಲ್ ಎಂಟರ್ಪ್ರೈನರ್ ನ ನಾವು ರೋಲ್ ಮಾಡೆಲ್ ಆಗಿ ತಗೋಬಹುದು. ಅವ್ರೆಲ್ಲರೂನು ನಾವು ಅಚೀವ್ ಮಾಡೋದಕ್ಕೆ ಅಥವಾ ನಾವು ಒಳ್ಳೆ ಲೈಫ್ ನ ಲೀಡ್ ಮಾಡೋದಕ್ಕೆ, ಒಳ್ಳೆ ಸಕ್ಸಸ್ಫುಲ್ ಪರ್ಸನ್ ಆಗೋದಕ್ಕೆ ಇವರೆಲ್ಲವನ್ನೂ ನಾವು ರೋಲ್ ಮಾಡೆಲ್ ಆಗಿ ಸೊ ತಗೋಬಹುದು ಅನ್ನೋಂಥದ್ದನ್ನ ಸೊ ಹೇಳ್ತಾರಂಥದ್ದು. ಐ ರೀಸೆಂಟ್ಲಿ ಹ್ಯಾಡ್ ದ ಚಾನ್ಸ್ ಟು ಮೀಟ್ legendary personality, a role model herself. Lata Mangeshkar was presiding over a function in remembrance of her father. So I recently ಇವರು ಲೆಜೆಂಡರಿ ಪರ್ಸನಾಲಿಟಿನ ಮೀಟ್ ಮಾಡೋಂಥ ಚಾನ್ಸಸ್ ಸಿಗುವಂಥದ್ದು. ಐ ರೀಸೆಂಟ್ಲಿ ಹ್ಯಾಡ್ ದ ಚಾನ್ಸ್ ಟು ಮೀಟ್ ಅ ಲೆಜೆಂಡರಿ ಪರ್ಸನಾಲಿಟಿ, ಆ ರೋಲ್ ಮಾಡೆಲ್ ಹರ್ಸೆಲ್ಫ್. ಸೊ ಲತಾ ಮಂಗೇಶ್ಕರ್ ವಾಸ್ presiding over a function in remembrance of her father. ಸೊ ಅವರ ಒಂದು ಲತಾ ಮಂಗೇಶ್ಕರ್ ಅವರ ರೋಲ್ ಮಾಡಲ್ ಯಾರಾಗಿದ್ರು ಅಂತಂದ್ರೆ ಅವರ ಫಾದರ್ ಆಗಿದ್ರು. ಸೊ ಅಂತ ಲೆಜೆಂಡರಿ ಪರ್ಸನ್ ಅನ್ನ ಮೀಟ್ ಮಾಡುವಂತ ಚಾನ್ಸ್ ನನಗೆ ಸಿಕ್ತು ಅಂತ ಹೇಳ್ಬಿಟ್ಟು ಅಬ್ದುಲ್ ಕಲಾಂ ಅವರು ರಿಮೆಂಬರ್ ಮಾಡ್ಕೊಳ್ತಿರೋಂಥದ್ದು. ಮಾಸ್ಟರ್ ದೀನನಾಥ ಮಂಗೇಶ್ಕರ್. ಓಕೆ, ದೀನನಾಥ್ ಮಂಗೇಶ್ಕರ್ ಇಸ್ ಫಾದರ್ ಆಫ್ ಲತಾ ಮಂಗೇಶ್ಕರ್. Lata Mangeshkar is a recipient of the Bharata Ratna, and I felt honored that she asked me to inaugurate the 450 Deenanath Hospital and Research Center in Pune. So ಲತಾ ಮಂಗೇಶ್ಕರ್ ಅವ್ರಿಗೆ ಹಾನರ್ ಮಾಡ್ಬೇಕಾದ್ರೆ, ಭಾರತ ರತ್ನನ ಹಾನರ್ ಮಾಡ್ಬೇಕಾದ್ರೆ, ಸೊ ಹಾನರ್ ಮಾಡಿದ್ದು ಯಾರು ಅಂತಂತಂದ್ರೆ ಸೊ ಅಬ್ದುಲ್ ಕಲಾಂ ಅವರ ವೆನ್ ಹಿ ವಾಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ದಾಗ ಸೊ ಅವರನ್ನ ಏನ್ ಮಾಡೋದು ಅಂತಂತಂದ್ರೆ ಭಾರತ ರತ್ನನ ಲತಾ ಮಂಗೇಶ್ಕರ್ ಅವ್ರಿಗೆ ಕೊಡ್ಬೇಕಾದ್ರೆ ಅವ್ರು ಕೇಳೋ ಅಂತದ್ದು ಏನು ಅಂತಂತಂದ್ರೆ ಶಿ ಆಸ್ಕ್ಡ್ ಮೀ ಟು ಇನಾಗ್ರೇಟೆಡ್ ದ 450 ದೀನನಾಥ ಹಾಸ್ಪಿಟಲ್. 450 ಬೆಡ್, ಆಕ್ಚುಲಿ ಬೆಡ್ ಅಂತ ಹೇಳ್ಬಿಟ್ಟು ಸೇರ್ಸ್ಕೋಬೇಕಿಲ್ಲ ನೀವು. 450 ಬೆಡ್ ದೀನನಾಥ ಹಾಸ್ಪಿಟಲ್ ಹ್ಯಾಡ್ ಎ ರಿಸರ್ಚ್ ಸೆಂಟರ್ ಇನ್ ಪುಣೆ. 450 bed Deenanath Hospital and including research center also in Pune. I visited the hospital just before the inauguration. So inauguration ಮಾಡೋದಕ್ಕೆ ಮುಂಚೆನೆ ಸೊ ಅಬ್ದುಲ್ ಕಲಾಂ ಅವರು ಆ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿರ್ತಾರೆ. ಐ ಫೌಂಡ್ ದಟ್ ಇಟ್ ವುಡ್ be treating nearly 30% of the patient free. ಸೊ ಆ ಹಾಸ್ಪಿಟಲ್ ಅಲ್ಲಿ
ಸೊ ಪೂರ್ ಪರ್ಸನ್ಸ್ಗೆ. ಸೊ 30% ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಟ್ರೀಟ್ಮೆಂಟ್ ನ ಕೊಡ್ತಾ ಇರ್ತಾರೆ. ಓಕೆ, 30% ಅಷ್ಟು ಟ್ರೀಟ್ಮೆಂಟ್ ನ ಫ್ರೀ ಆಗಿ ಕೊಡ್ತಾ ಇರೋಂಥದ್ದು, ಟ್ರೀಟ್ ಮಾಡ್ತಿರ್ತಾರೆ. ಐ ವಾಸ್ ಟಚ್ಡ್ ಬೈ ದ ಫ್ಯಾಕ್ಟ್ ದಟ್ ಡಿಸ್ಪೈಟ್ ಹರ್ ವೆಲ್ತ್ ಅಂಡ್ ಫೇಮ್. ಸೊ ಅವರ ಒಂದು ಉದ್ದೇಶ, ಲತಾ ಮಂಗೇಶ್ಕರ್ ಅವರ ಒಂದು ಉದ್ದೇಶ ಏನು, ಅಬ್ದುಲ್ ಕಲಾಂ ಅವರ ಹಾರ್ಟ್ ನ ಟಚ್ ಮಾಡುತ್ತೆ. 30% ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರ ಹಾಸ್ಪಿಟಲ್ ಅಲ್ಲಿ ಸೊ ಪೇಷಂಟ್ ಗಳಿಗೆ ಟ್ರೀಟ್ ಮಾಡ್ತಾ ಇರೋಂಥದ್ದು. ಆ ಒಂದು ಉದ್ದೇಶ ಅಬ್ದುಲ್ ಕಲಾಂ ಅವರ ಹೃದಯನ ಏನ್ ಮಾಡುತ್ತೆ ಅಂತಂದ್ರೆ ಟಚ್ ಮಾಡುವಂತದ್ದು. ಐ ವಾಸ್ ಟಚ್ಡ್ ಬೈ ದ ಫ್ಯಾಕ್ಟ್ ದಟ್ ಡಿಸ್ಪೈಟ್ ಹರ್ ವೆಲ್ತ್ ಅಂಡ್ ಫೇಮ್. ಅವರ ಆ ಒಂದು ಉದ್ದೇಶ, ಆ ಒಂದು ಒಳ್ಳೆ ಒಂದು ಕೆಲಸ ಮಾಡಬೇಕು ಅನ್ನೋಂತ ಆ ಒಂದು ಉದ್ದೇಶ ಇದೆಯಲ್ಲ, ವೆಲ್ತ್ ಅಂಡ್ ಫೇಮ್ ಅನ್ನೋಂಥದ್ದು ಅಬ್ದುಲ್ ಕಲಾಂ ಅವ್ರನ್ನ ಹಾರ್ಟ್ ನ ಟಚ್ ಮಾಡುವಂತದ್ದು. ಶಿ ಹ್ಯಾಡ್ ನಾಟ್ ಲಾಸ್ಟ್ ಸೈಟ್ ಆಫ್ ದ ಫ್ಯಾಕ್ಟ್ ದಟ್ ಒನ್ ನೀಡ್ಸ್ ಟು ಡೂ ಆಲ್ ಒನ್ ಕ್ಯಾನ್ ಟು ಹೆಲ್ಪ್ ರಿಲೀವ್ ದ ಸಫರಿಂಗ್ ಆಫ್ ಅದರ್ಸ್. ಸೊ ಅವರ ಒಂದು ಅಷ್ಟು ದೊಡ್ಡ ಒಂದು ವ್ಯಕ್ತಿಯಾಗಿ ಅವರು ಬೆಳೆದ್ರುನು ಅವರು ಬಡಗವರಿಗೆ ಅಥವಾ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಸಹಾಯ ಯಾರಿಗೆ ಅವಶ್ಯಕತೆ ಇದೆಯೋ ಅದನ್ನ ಮಾಡ್ಬೇಕು ಅನ್ನೋಂಥದ್ದನ್ನ ಅವರು ಮರ್ತಿರಲ್ಲ. ಸೊ ಯಾರು ಸಫರ್ ಆಗ್ತಿದಾರ ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು ಅನ್ನೋಂಥದ್ದು ಅವರು ಮರೀದ ಆ ಕೆಲ್ಸನ ಇಲ್ಲಿ ಈಗ್ಲೂ ಮಾಡ್ಕೊಂಡ್ ಬರ್ತಾ ಇರೋಂಥದ್ದನ್ನ ನೋಡಿ ಅಬ್ದುಲ್ ಕಲಾಂ ಅವರು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗುವಂಥದ್ದು. Her songs played over the radio brought pleasure to countless hearts over the decades. ಸೊ ಹಲವಾರು ವರ್ಷಗಳಿಂದನೂ, ಸೊ ಅಂದ್ರೆ ಡಿಕೇಡ್ಸ್ ಅಂತಂದ್ರೆ ಹಲವಾರು ದಶಕಗಳಿಂದನೂ ಕೌಂಟ್ಲೆಸ್ ಹಾರ್ಟ್ಸ್, ಅರ್ಥ ಆಯ್ತಾ ಅಂದ್ರೆ ಲೆಕ್ಕಕ್ಕೆ ಇಲ್ದೇ ಇರೋಷ್ಟು ಹೃದಯಗಳನ್ನ ಏನ್ ಮಾಡ್ತಿದಾರ ಅಂತಂದ್ರೆ ಸೊ ಅವರ ಹಾಡಿನ ಮುಖಾಂತರ ಸಂತೋಷ ಪಡಿಸ್ತಾ ಇರೋಂಥದ್ದು ಲತಾ ಮಂಗೇಶ್ಕರ್. ಹರ್ ಸಾಂಗ್ಸ್ ಪ್ಲೇಡ್ ಓವರ್ ದ ರೇಡಿಯೋದಲ್ಲಿ ಅವರ ಸಾಂಗ್ಸ್ ಪ್ಲೇ ಆಗ್ತಾ ಇರ್ಬೇಕಾದ್ರೆ ಸೊ ಪ್ಲೆಜರ್ ಮೀನ್ಸ್ ಹ್ಯಾಪಿ ಅಂತ ಹೇಳ್ಬಿಟ್ಟು, ಸೊ ಕೌಂಟ್ಲೆಸ್ ಆರ್ಟ್ಸ್ ಅನ್ನ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಕೌಂಟ್ಲೆಸ್ ಆರ್ಟ್ಸ್ ಅಂತಂದ್ರೆ ಸೊ ಲೆಕ್ಕಕ್ಕಿಲ್ಲದೆ ಇರೋಷ್ಟು ಹೃದಯಗಳನ್ನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರ ಹಾಡುಗಳ ಮುಖಾಂತರ ಸೊ ಹಲವಾರು ದಶಕಗಳಿಂದ ಸೊ ತಣಿಸ್ತಾ ಇರುವಂತದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು. ಡ್ಯೂರಿಂಗ್ ದ ಇಂಡಿಯಾ ಚೈನಾ conducted in 1962 her song he mere watan logo moved in the entire nation. ಸೊ ಇಂಡಿಯಾ ಮತ್ತೆ ಚೈನಾ 1962 ಅಲ್ಲಿ ಸೊ ಆಗ ಒಂದೇನು ವಾರ್ ಇದೆ, ಆ ವಾರ್ ಟೈಮಲ್ಲಿ ಅವರ ಹಾಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡ್ಯೂರಿಂಗ್ ದ ಇಂಡಿಯಾ ಅಂಡ್ ಚೈನಾ ಕಂಡಕ್ಟೆಡ್ ಇನ್ 1962 her song he mere watan logo moved to in entire nation. Few people can come to have influenced the lives of millions in such a delightful way. ಸೊ ಆ ಒಂದು ಹಾಡು ಇದೆಯಲ್ವಾ, ಹೇ ಮೇರಾ ವತನ್ ಲೋಗೋ ಅನ್ನೋಂಥದ್ದು ಸೊ ಹೋಲ್ ನೇಷನ್ ಅನ್ನ ಏನ್ ಮಾಡುತ್ತ ಅಂತಂದ್ರೆ ಇಂಪ್ರೆಸ್ ಮಾಡುವಂತದ್ದು, ಸೊ ಇನ್ಫ್ಲುಯೆನ್ಸ್ ಮಾಡುವಂತದ್ದು. ಸೊ ಡಿಲೈಟ್ಫುಲ್ ವೇಲ್ ಏನು ಅಂತಂದ್ರೆ ನಡೆಯುವಂಥದ್ದು, ಬದುಕನ್ನ ಕಟ್ಕೊಳ್ಳೋಂಥದ್ದು ಅಥವಾ ಬದುಕನ್ನ ಸೊ ಕಟ್ಕೊಂಡು ಆತರ ಬದುಕುವಂಥದ್ದನ್ನ ಏನ್ ಮಾಡುತ್ತೆ ಅಂತಂದ್ರೆ ಆ ಸಾಂಗ್ ಏನ್ ಮಾಡುತ್ತೆ ಅಂತಂದ್ರೆ ಇನ್ಫ್ಲುಯೆನ್ಸ್ ಮಾಡುವಂಥದ್ದು, ಮೋಟಿವೇಟ್ ಮಾಡುವಂಥದ್ದು. ಸೊ ರೋಲ್ ಮಾಡೆಲ್ಸ್ ಕ್ಯಾನ್ ಹೆಲ್ಪ್ ಅಸ್ ಫೋಕಸ್ ಆನ್ ವಾಟ್ ಈಸ್ ಕರೆಕ್ಟ್ ಫಾರ್ ಅಸ್ as individuals, as groups, and of course as a nation. Role models can help us. So role model ಅನ್ನೋಂಥದ್ದು ನಮ್ಗೆ ಸಹಾಯ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು. ಏನಕ್ಕೆ ಅಂತಂದ್ರೆ ಫೋಕಸ್ ಆನ್ ವಾಟ್ ಈಸ್ ಕರೆಕ್ಟ್. ಸೊ ರೋಲ್ ಮಾಡೆಲ್ಸ್ ನಮ್ಗೆ ಹೆಲ್ಪ್ ಮಾಡುವಂಥದ್ದು ಏನು, ಫೋಕಸ್ ಮಾಡೋದಕ್ಕೆ, ಯಾವ್ದಕ್ಕೆ ಫೋಕಸ್ ಮಾಡುವಂಥದ್ದು, ವಾಟ್ ಈಸ್ ದ ರೈಟ್ ಅಂತ ಅಥವಾ ವಾಟ್ ಈಸ್ ದ ಕರೆಕ್ಟ್ ಅನ್ನೋಂಥದ್ದನ್ನ ಸೊ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು. ಆಸ್ ಎ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಆಸ್ ಎ ಗ್ರೂಪ್ ಆಗಿರ್ಬೋದು, ಅಂಡ್ ಅಫ್ ಕೋರ್ಸ್ ಆಸ್ ಎ ನೇಷನ್, ಅದು ಇಡೀ ದೇಶಕ್ಕೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಗ್ರೂಪ್ಸ್ ಆಗಿರ್ಬೋದು, ನೇಷನ್ ಆಗಿರ್ಬೋದು. ಸೊ ರೋಲ್ ಮಾಡೆಲ್ಸ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ ಅವು ವಾಟ್ ಈಸ್ ದ ರೈಟ್, ವಾಟ್ ಈಸ್ ದ ಕರೆಕ್ಟ್ ಅನ್ನೋಂಥದ್ದನ್ನ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಅದು ತುಂಬಾ ಈಸಿ ಆಗುತ್ತೆ. ದೇ ಕ್ಯಾನ್ ಆಲ್ಸೋ ಲೀಡ್ ಅಸ್ ಟು ಗ್ರೇಟ್ success. So they can
ಆಲ್ಸೋ ಲೀಡ್, ನಮ್ಮನ್ನ ಲೀಡ್ ಮಾಡೋದು ಅಂತಂತಂದ್ರೆ ನಮ್ಮನ್ನ ಸರಿ ದಾರಿಯಲ್ಲಿ ನಡೆಸುವಂಥದ್ದು, ಗ್ರೇಟ್ ಸಕ್ಸಸ್ ಅನ್ನೋಂಥದ್ದು ಸಿಗೋದಕ್ಕೆ ಅಥವಾ ನಾವು ಅಚೀವ್ ಮಾಡೋದಕ್ಕೆ ಅಥವಾ ಸಕ್ಸೀಡ್ ಅನ್ನೋಂಥದ್ದು ಅಥವಾ ಸಕ್ಸಸ್ಫುಲ್ ಪರ್ಸನ್ ಆಗಿ ನಾವು ಅಚೀವ್ ಮಾಡೋದಕ್ಕೆ ನಮ್ಮನ್ನ ಲೀಡ್ ಮಾಡುವಂಥದ್ದು. ರೋಲ್ ಮಾಡೆಲ್ಸ್ ನ ಇಂಪಾರ್ಟೆಂಟ್ ವರ್ಕ್ ಏನಂತಂದ್ರೆ ನಮ್ಮನ್ನ ಆಸ್ ಎ ಸಕ್ಸಸ್ಫುಲ್ ಪರ್ಸನ್ ಆಗಿ ಅಥವಾ ಗ್ರೇಟ್ ಪರ್ಸನ್ ಆಗಿ ನಮ್ಮನ್ನ ನಾವು ಮಾಡ್ಕೊಂಡು ನಮ್ಮನ್ನ ನಾವು ಲೀಡ್ ಮಾಡ್ಕೊಳ್ಳೋದಕ್ಕೆ ಅದು ನಮ್ಗೆ ತುಂಬಾ ಸಹಾಯ ಮಾಡುವಂಥದ್ದು ರೋಲ್ ಮಾಡೆಲ್ಸ್ ಅನ್ನೋಂಥದ್ದನ್ನ again ನೀವು ರಿಮೆಂಬರ್ ಮಾಡ್ಕೊಂತಿದಾರ. We seem to have gotten carried away with the success of a few in the field of information technology. So ನಮ್ಗೆ ಸೊ ಆತ ಫ್ಯೂ ಪರ್ಸನ್ಸ್, ಸೊ ಫ್ಯೂ ಫೀಲ್ಡ್ಸ್, ಕೆಲವೊಂದು ಫೀಲ್ಡ್ ಅಲ್ಲಿ ಮಾತ್ರ ಈ ತರದ ಒಂದು ರೋಲ್ ಮಾಡೆಲ್ಸ್ ಸಿಗೋವಂಥದ್ದು, ಎಸ್ಪೆಷಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಬಟ್ ದಟ್ ಈಸ್ indeed nothing compared to what we can and should achieve. Ancient India was a knowledge society and a leader in many intellectual pursuits, particularly in the fields of mathematics, medicines and astronomy. ಸೊ ಹಂಗಾಗಿ ಸೊ ಏನ್ ಹೇಳ್ತಿದ್ದಾನಂತಂದ್ರೆ ಏನ್ಷಿಯಂಟ್ ಇಂಡಿಯಾ ಅಂದ್ರೆ, ಸೊ ಏನ್ಷಿಯಂಟ್ ಅಂತಂದ್ರೆ ಪುರಾತನ ಕಾಲ ಅಂತ ಹೇಳ್ಬಿಟ್ಟು, ಅಂದ್ರೆ ತುಂಬಾ ಬಹಳ ಹಿಂದಿನ ಇಂಡಿಯಾನ ನಾವು ತಗೊಳ್ಳೋದಾದ್ರೂನು ಸೊ ನಮ್ದು ಹೇಗಿತ್ತು ಅಂತಂತಂದ್ರೆ ಇಂಡಿಯಾ ನಾಲೆಡ್ಜಬಲ್ ಸೊಸೈಟಿ, ನಾಲೆಡ್ಜ್ ಸೊಸೈಟಿ, ಲೀಡರ್ ಇನ್ ಮೆನಿ ಇಂಟೆಲೆಕ್ಚುಯಲ್. ಸೊ ತುಂಬಾ ಹಲವಾರು ವಿಷಯಗಳಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೀಲ್ಡ್ಸ್ ಅಲ್ಲಿ ಸೊ ಏನು ಲೀಡರ್ಸ್ ಅಂತಿದ್ರು ಅವರು ಮನಿ ಇಂಟೆಲೆಕ್ಚುಯಲ್, ಅವ್ರು ತುಂಬಾ ಬುದ್ಧಿವಂತರಾಗಿದ್ರು. ಪರ್ಸ್ಯೂಟ್ಸ್ ಪಾರ್ಟಿಕ್ಯುಲರ್ ಇನ್ ದ ಫೀಲ್ಡ್ಸ್ ಆಫ್ ಮ್ಯಾಥಮೆಟಿಕ್ಸ್, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂತಂತಂದ್ರೆ ಸೊ ಪಾರ್ಟಿಕ್ಯುಲರ್ಲಿ ಮೆನ್ಷನ್ಡ್, ಸೊ ವಿಚ್ ಫೀಲ್ಡ್ಸ್ ಅಂತಂತಂದ್ರೆ ಮ್ಯಾಥಮೆಟಿಕ್ಸ್, ಮೆಡಿಸಿನ್ಸ್ ಅಂಡ್ ಆಸ್ಟ್ರೋನಮಿ. ಮ್ಯಾಥಮೆಟಿಕ್ಸ್ ಅಲ್ಲಿ ತಗೋಬಹುದು, ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತೆ ಮೆಡಿಸಿನ್ಸ್ ಅಲ್ಲಿ ಅಥವಾ ಆಸ್ಟ್ರೋನಾಮ್ಸ್ ಅಲ್ಲಿ ತುಂಬಾ ನಾವು ಮೆಡಿಸಿನ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಚರಕನ ತಗೋಬಹುದು, ಆಮೇಲೆ ಇನ್ನೂ ತುಂಬಾ ಜನನ ತಗೋಬಹುದು. ಮ್ಯಾಥಮೆಟಿಕ್ಸ್ ಅಲ್ಲಿ ಶ್ರೀನಿವಾಸ ರಾಮಾನುಜನ್ ಅಂತಾಗಿರಬಹುದು ಅಥವಾ ಇನ್ನೂ ತುಂಬಾ ಜನ ಸಿಗ್ತಾರೆ. ಆಸ್ಟ್ರೋನಾಮ್ಸ್ ಅಲ್ಲಿ ತಗೊಳ್ಳೋದಾದ್ರೆ ಸೊ ತುಂಬಾ ಜನ ಸಿಗ್ತಾರೆ. ಇಂಥ ಫೀಲ್ಡ್ಸ್ ಅಲ್ಲಿ ಎಲ್ಲಾನು ನಾವೇನು ಅಂತಂತಂದ್ರೆ ಸೊ ತುಂಬಾ ಇಂಟೆಲೆಕ್ಚುಯಲ್ ಆಗಿದ್ವಿ ಅನ್ನೋಂಥದ್ದನ್ನ ಹೇಳ್ತಿದ್ದಾರೆ. ಇಂಥದ್ದು ಇಂಟೆಲೆಕ್ಚುಯಲ್ ಆಗಿದ್ದಂಥವನ್ನ ನಾವು ರೋಲ್ ಮಾಡೆಲ್ ಆಗಿ ತಗೋಬೇಕು. ರೆನೆಸಾನ್ಸ್ is a imperative for us to once again become a knowledge superpower rather than simply providing cheap laborer in areas of high technology. So again ರೆನೆಸಾನ್ಸ್ ಅಂತಂದ್ರೆ ಪುನರುಜ್ಜೀವನ ಅಂತ ಹೇಳ್ಬಿಟ್ಟು ಅಥವಾ ರೀಬರ್ತ್ ಅಂತ ಹೇಳ್ಬಿಟ್ಟು. ಸೊ imperative for us to once again become a knowledge superpower rather than simply providing cheap labor in areas of high technology. ಸೊ ಲೇಬರ್ಸ್ ಇರುವಂತದ್ದು ಅಂತ ಕಡೆ ಹೈ ಟೆಕ್ನಾಲಜಿ ಅನ್ನೋಂಥದ್ದು ನಮ್ಗೆ ಆ ನಾಲೆಡ್ಜ್ ಅನ್ನೋಂಥದ್ದು ಪ್ರೊವೈಡ್ ಆಗಿರುವಂತದ್ದು ಸಿಕ್ಕಿರುವಂತದ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಆ ಒಂದು ಸೂಪರ್ ಪವರ್ ನಾಲೆಡ್ಜ್ ಅನ್ನೋಂಥದ್ದು ನಮ್ಗೆ ಇಂಥ ಕಡೆ ಸಿಗುತ್ತೆ ಅನ್ನೋಂಥದ್ದನ್ನ ಏನ್ ಮಾಡ್ತಿದಾರ ಅಂತಂತಂದ್ರೆ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳ್ತಾ ಇರೋಂಥದ್ದು. ಸೊ ಇಟ್ ಈಸ್ ಅಂದ್ರೆ ಇಲ್ಲಿ ಏನು ಅಂತಂದ್ರೆ ಹೋಲ್ ಚೈಲ್ಡ್ ಆಸ್ ಅ ಚೈಲ್ಡ್ ಅಂತ ತಗೊಳ್ಳೋದಾದ್ರೆ ಸೊ ಆ ಒಂದು ಚೈಲ್ಡ್ ಇಂದ ಆ ಮಗು ಒಂದು ಒಳ್ಳೆ ಗ್ರೋತ್ ಆಗ್ಬೇಕು ಅಂತಂತಂದ್ರೆ ಸೊ ಬಿಕಮಿಂಗ್ ಇಟ್ ಈಸ್ ಯೂಸ್ ಅಂತ ಅನ್ನೋದಾದ್ರೆ ಆ ಮಗು ಬೆಳೆದು ತುಂಬಾ ಯೂಸ್ಫುಲ್ ಆಗಿ ಒಂದು ಜೀವನನ ಕಟ್ಕೊಂಡು ತನಗಾಗಿರ್ಬೋದು, ಸೆಲ್ಫ್ ಆಗಿರ್ಬೋದು ಅಥವಾ ನೇಷನ್ಗಾಗಿರ್ಬೋದು ಒಂದು ಒಳ್ಳೆ ಕಾಂಟ್ರಿಬ್ಯೂಟರ್ ಆಗುವಂತ ಅಷ್ಟು ನಾವು ಬೆಳೆಸ್ಬೇಕು ಅಂತಂತಂದ್ರೆ ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗಿ ನಾವ್ ಏನನ್ನ ಕೊಡ್ಬೇಕು ಅಂತಂತಂದ್ರೆ ರೋಲ್ ಮಾಡೆಲ್ಸ್ ಅನ್ನೋಂಥದ್ದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಮಕ್ಕಳಿಗೆ ಹೇಳ್ಬೇಕು. ರೋಲ್ ಮಾಡೆಲ್ಸ್ ನ ತೋರಿಸಿ ನಾವ್ ಏನ್ ಮಾಡ್ಬೇಕು ಅಂತಂತಂದ್ರೆ ಸೊ ನಾವು ಆ ಮಕ್ಕಳನ್ನ ಒಳ್ಳೆ ರೀತಿಯಾಗಿ ಬೆಳೆಸೋದಕ್ಕೆ ಪ್ರಯತ್ನ ಪಡ್ಬೇಕು. ಆ ಒಳ್ಳೆ ರೀತಿಯಾಗಿ ಬೆಳೆಸ್ಬೇಕು ಅಂತಂತ ಬೆಳೆಸಿದ್ರೆ ಏನಾಗುತ್ತೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಆ ಮಗು ಒಂದು ಒಳ್ಳೆ ಎಲ್ಲಾ ರೀತಿಯ ಇವುಗಳನ್ನ ಬೆಳೆಸ್ಕೊಂಡು ಅದೇನಾಗುತ್ತೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ತನಗಾಗಿರ್ಬೋದು ಅಥವಾ ನೇಷನ್ಗೆ ಅಥವಾ ದೇಶಕ್ಕಾಗಿರ್ಬೋದು, ದೇಶ ಕಟ್ಟೋದಕ್ಕಾಗಿರ್ಬಹುದು ಆ ಮಗು ಏನಾಗುತ್ತೆ ಅಂತಂತಂದ್ರೆ ತುಂಬಾ ಪವರ್ಫುಲ್ ಆಗಿ ಬೆಳೆಯುತ್ತೆ ಅನ್ನೋಂಥದ್ದನ್ನ. ಸೊ ಆ ಒಂದು ರೋಲ್ ಮಾಡೆಲ್ಸ್ ಯಾರಾಗಿರ್ತಾರಂತಂದ್ರೆ ಬೇಸಿಕಲಿ ಸೊ ಟೀಚರ್, ಮದರ್, ಫಾದರ್,
ಈ ಟ್ರಯಾಂಗಲ್ ರಿಲೇಶನ್ಶಿಪ್ ಇದೆಯಲ್ವಾ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬಿಕಮಿಂಗ್ ಎ ಗ್ರೋತ್ ಆಸ್ ಎ ಚೈಲ್ಡ್, ಬಿಕಮಿಂಗ್ ಎ ಗ್ರೋತ್, ಆ ಮಗು ಬೆಳೀತಾ ಇರ್ಬೇಕಾದ್ರೆ ಇವರ ಮೂವರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನ ಇಲ್ಲಿ ಅಬ್ದುಲ್ ಕಲಾಂ ಅವರು ಗಿವ್ ಅಸ್ ಎ ರೋಲ್ ಮಾಡೆಲ್ ಅನ್ನೋಂಥ ಒಂದು ಚಾಪ್ಟರ್ ಅಲ್ಲಿ ಸೊ ಹೇಳಿರುವಂತದ್ದು. ಸೊ ಇಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಈಚ್ ಅಂಡ್ ಎವರಿ ಚೈಲ್ಡ್. ಸೊ ರೋಲ್ ಮಾಡೆಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅನ್ನೋಂಥದ್ದನ್ನ ಸೊ ಇಲ್ಲಿ ಹೇಳ್ತಾ ಹೋಗ್ತಾರಂಥದ್ದು. ಸೊ ನಾ ಇಟ್ ಈಸ್ ಎ complete chapter 5th, give us a role model. So thank you everybody. Sir, complete ಆಗಿದೆ, ಅದು ಕಂಪ್ಲೀಟ್ ಆಗಿದೆ, ಇನ್ಕಂಪ್ಲೀಟ್ ಆಗಿದೆ, ಚಾಪ್ಟರ್ ಕಂಪ್ಲೀಟ್ ಆಗಿದೆ ಸರ್. ಶೇರ್ ಸ್ಟಾಪ್ ಶೇರ್ ಮಾಡಿ ಚಾಪ್ಟರ್ ಕಂಪ್ಲೀಟ್. ಹಾಂ ಓಕೆ 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 ಎಂಡ್ ಸರ್ ಎಂಡ್ ಇರುತ್ತೆ, ಎಂಡ್ ಮಾಡಿ